ಯುರೋಪಿನ ಇತಿಹಾಸದೊಳಗೆ ಅಷ್ಟೇ ಅಲ್ಲ, ಜಗತ್ತಿನ ಇತಿಹಾಸದೊಳಗೆ ಸರ್ವಾಧಿಕಾರತ್ವದಿಂದ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಹಿಟ್ಲರ್. ಜರ್ಮನಿಯ ಹಿಟ್ಲರ್. ಜರ್ಮನಿ ಅಂದ್ರೆ ಹಿಟ್ಲರ್, ಹಿಟ್ಲರ್ ಅಂದ್ರನ ಜರ್ಮನಿ. ಜರ್ಮನಿ ಅಂತಂದ್ರನ ಫ್ಯಾಸಿಸಮ್, ನಾಜಿಸಮ್. ಹಿಟ್ಲರ್ ಅಂದ್ರೆ ನಾಜಿಸಮ್, ನಾಜಿಸಮ್ ಅಂದ್ರೆ ಹಿಟ್ಲರ್. ಜರ್ಮನಿ ಅಂದ್ರೆ ನಾಜಿಸಮ್, ಹಿಟ್ಲರ್ ಅಂದ್ರೆ ನಾಜಿಸಮ್. ಅಂದ್ರೆ ಇಡೀ ಜರ್ಮನಿ ಯಾರಿಂದ ಗುರುತಿಸ್ಕೊಳ್ತಿತ್ತು ಅಂತಂದ್ರೆ ಹಿಟ್ಲರ್ನಿಂದ ಮತ್ತು ನಾಜಿಸಮ್ನಿಂದ ಗುರುತಿಸ್ಕೊಳ್ತಿತ್ತು, ಅಥವಾ ನಾಜಿ ಪಕ್ಷದಿಂದ ಗುರುತಿಸ್ಕೊಳ್ತಿತ್ತು. ಇವತ್ತಿಗೂ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂತಂದ್ರೆ ಅದು ಹಿಟ್ಲರ್ ಅಂತ ಕರ್ಕೊಂತೀವಿ ನಾವು. ಸಾಮಾನ್ಯವಾಗಿ ಮಾತಾಡುವಂಥ ಸಂದರ್ಭದೊಳಗೆ ಒಬ್ಬರ ನೀತಿ, ವ್ಯಕ್ತಿತ್ವ, ಧೋರಣೆ, ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋದು ಅಥವಾ ಅಧಿಕಾರವನ್ನು ತಮ್ಮ ಕೈಯೊಳಗೆ ಇಟ್ಕೊಳ್ಳುವಂಥ ವ್ಯಕ್ತಿಗಳನ್ನು ಹೋಲಿಸುವಾಗ ಏನು ಸರ್ವಾಧಿಕಾರಿ ಹಂಗೆ ಮಾಡಕತ್ತೇನು, ಇಲ್ಲಾಂದ್ರೆ ಹಿಟ್ಲರ್ ನಂಗೆ ವರ್ತಿಸಕತ್ತೇನು, ನೀನು ಹಿಟ್ಲರ್ ಅದು ಏನು ಅನ್ನೋದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಯಾರು ಇಡೀ ದೇಶದ ಅಧಿಕಾರವನ್ನ ತನ್ನ ಕಪಿ ಮುಷ್ಟಿಯೊಳಗೆ ಇಟ್ಟುಕೊಂಡು ಯಾರದ್ದೂ ಮಾತನ್ನ ಕೇಳದೆ ತನ್ನದ್ದು ತಾನೇ ನಡೆಸುವಂತ ವ್ಯಕ್ತಿ ಏನದಲ್ಲ, ಅವರನ್ನ ಹಿಟ್ಲರ್ಗೆ ಹೋಲಿಸ್ತಾರೆ, ಅವರನ್ನ ಸರ್ವಾಧಿಕಾರತ್ವಕ್ಕೆ ಹೋಲಿಸ್ತಾರೆ. ಈಗ ಯುರೋಪಿನ ಇತಿಹಾಸದೊಳಗ, ಜಗತ್ತಿನ ಇತಿಹಾಸದೊಳಗ ಮತ್ತೊಬ್ಬ ಸರ್ವಾಧಿಕಾರಿ, ಸರ್ವಾಧಿಕಾರತ್ವದ ಪಿತಾಮಹ ಅಂತೇಳಿ ನಾವು ಹಿಟ್ಲರ್ನನ್ನ ಕರಿತೀವಿ. ಅವನ ನಾಜಿ ಪಕ್ಷದಿಂದ ಅವ ಇಡೀ ಜರ್ಮನಿಯನ್ನ ತನ್ನ ಕಪಿ ಮುಷ್ಟಿಯೊಳಗೆ ಇಟ್ಕೊಂಡವ. ಮತ್ತು ಜಗತ್ತು ಮತ್ತೊಂದು ಸಾರಿ ಯುದ್ಧ ಕಾಣಬಾರ್ದು ಅಂತೇನು ಅನ್ಕೊಂಡಿದ್ರು, ಅದನ್ನ ಸುಳ್ಳು ಮಾಡಿ ಎರಡನೇ ಮಹಾಯುದ್ಧಕ್ಕೆ ಅಣಿಯಾದವ. ಎರಡನೇ ಮಹಾಯುದ್ಧ ಕಾರಣ ಆಗಿರ್ತಕ್ಕಂಥವ. ಈ ಹಿಟ್ಲರ್ ಏನಪ್ಪಾ ಅಂತಂದ್ರೆ ಬಹಳ ಮುಖ್ಯವಾಗಿ ಇಡೀ ಜರ್ಮನಿಯನ್ನ ತನ್ನ ಕಪಿ ಮುಷ್ಟಿಯೊಳಗೆ ಇಟ್ಕೊಂಡು ಯುರೋಪಿನೊಳಗೆ ತಾನು ಸರ್ವಾಧಿಕಾರಿ ಆಗಬೇಕು ಅಂತ ಅನ್ಕೊಂಡಿದ್ದ ಕಾರಣನೇ ಮೊದಲನೇ ಮಹಾಯುದ್ಧದ ನಂತರ ಆಗಿರುವಂತಹ ಪ್ಯಾರಿಸ್ ಶಾಂತಿ ಸಮ್ಮೇಳನ ಮತ್ತು ಅದರಲ್ಲಾಗಿರ್ತಕ್ಕಂಥ ವರ್ಸೆಲ್ಸ್ ಒಪ್ಪಂದ, ವರ್ಸೆಲ್ಸ್ ಒಪ್ಪಂದದ ನೀತಿಗಳು. ವರ್ಸೆಲ್ಸ್ ಒಪ್ಪಂದ ಏನಾಗಿತ್ತು ಅಂತಂದ್ರೆ ಜರ್ಮನಿಯನ್ನ ಸಂಪೂರ್ಣವಾಗಿ ಸೈನಿಕ ಶಕ್ತಿಯಿಂದ ಕುಂದಿಸ್ಬೇಕು ಅಂತ ಅದಕ್ಕೆ ಸೈನ್ಯದ ನಿರ್ಬಂಧವನ್ನ ಹಾಕಿದ್ರೆ. ಅದಕ್ಕಾಗಿ ಜರ್ಮನಿಯನ್ನ ಮತ್ತೊಂದು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಮಾಡಬೇಕು ಅಂತ ತಿಳ್ಕೊಂಡು, ಜರ್ಮನಿಯನ್ನ ಬಲಿಷ್ಠಗೊಳಿಸಬೇಕು ಅಂತ ತಿಳ್ಕೊಂಡು ವರ್ಸೆಲ್ಸ್ ಒಪ್ಪಂದದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಯುದ್ಧದ ನೀತಿಯನ್ನ ಮುಂದುವರ್ಸಿರ್ತಕ್ಕಂಥ ನಾವು ಹಿಟ್ಲರ್ ಅಂತ ಕರ್ಕೊಂತೀವಿ. ಹಿಟ್ಲರ್ ತನ್ನ ಆತ್ಮಚರಿತ್ರೆ ಮೈನ್ ಕಾಂಪ್ ಅಂತೇನಿದೆಯಲ್ಲ, ನನ್ನ ಹೋರಾಟ ಅಂತೇನಿದೆಯಲ್ಲ, ನನ್ನ ಹೋರಾಟ ಕೃತಿ ಒಳಗೆ ತನ್ನೆಲ್ಲ ಜೀವನದ ಬಗ್ಗೆ ಹೇಳ್ಕೊಂತ ಹೋಗ್ತಾನೆ. ಸೆರೆಮನೆಯಲ್ಲಿರ್ತಕ್ಕಂಥ ಸಂದರ್ಭದೊಳಗೆ ಅದನ್ನು ಬರದ ಅಂತೇಳಿ. ಅದಾದ್ಮೇಲೆ ಹಿಟ್ಲರ್ ತನ್ನ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡವ, ಹಿಟ್ಲರ್ ತನ್ನ ವ್ಯಕ್ತಿತ್ವದಿಂದ ತನ್ನ ನೀತಿಯಿಂದ ಗುರುತಿಸಿಕೊಂಡವ ಅಂತ. ಈ ಹಿಟ್ಲರ್ ಹುಟ್ಟಿದ್ದು 1889 ಹಿಟ್ಲರ್ ಹುಟ್ಟಿದ್ದು 1889. ಅವನನ್ನ ಅಡಾಲ್ಫ್ ಹಿಟ್ಲರ್ ಅಂತ ಕರಿತಾ ಇದ್ರು. ಆಸ್ಟ್ರಿಯಾದ ಬ್ರಾನಾಮ್ ಅನ್ನುವಂತ ಒಂದು ಸ್ಥಳದೊಳಗ 1889 ಹಿಟ್ಲರ್ ಹುಡ್ತಾನ. ಇವನ್ ತಂದೆ ಅಲಾಯಸ್ ಅಂತೇಳಿ, ಇವನ್ ತಂದೆ ಅಲಾಯಸ್ ಅಂತೇಳಿ ಇವ ತೆರಿಗೆಯನ್ನ ಸಂಗ್ರಹ ಮಾಡ್ತಕ್ಕಂಥ ಅಧಿಕಾರಿ ಆಗಿರ್ತಾನೆ. ಇವ್ರ ತಾಯಿ ಕ್ಲಾರಾ ಫೋಲ್ಜರ್ ಇವನ್ ತಾಯಿ ಆಗಿದ್ಲು, ಅನಕ್ಷರಸ್ತೆ ಆಗಿದ್ಲ. ಇವನ್ ತಂದೆಗೆ 3 ಜನ ಹೆಂಡ್ರಿದ್ರು.
3 ಜನ ಹೆಂಡ್ರಿರೋದ್ರಿಂದ ಬಹುತೇಕವಾಗಿ ಮಕ್ಕಳನ್ನ ನೋಡ್ಕೊಳ್ಳೋದ್ರೊಳಗ ಅವ ಹಿಂದೆ ಸರ್ದಾನ್. ಇವನ ತಾಯಿಗೆ ಬಹಳಷ್ಟು ನಿರ್ಲಕ್ಷ್ಯ ಮಾಡಿದ ಅಂತನೂ ಕೆಲವೊಬ್ರು ಹೇಳ್ತಾರೆ. ಬಹಳಷ್ಟು ಜನ ತನ್ನ ತಂದೆಗೆ ಹೆಂಡ್ರಿರೋದ್ರಿಂದ ಹಿಟ್ಲರ್ನ ತಾಯಿಯನ್ನ ಮತ್ತು ಹಿಟ್ಲರ್ನನ್ನ ನೋಡ್ಕೊಳಕ್ಕಾಗ್ಲಿಲ್ಲ. ಹಿಟ್ಲರ್ ಕಷ್ಟದ ಜೀವನವನ್ನ ಸಾಗಿಸಿದ ಅನ್ನೋದನ್ನು ನಾವು ನೋಡಿದ್ವಿ. ಹಿಟ್ಲರ್ ಕಷ್ಟಪಟ್ಟು ಈ ಪೇಂಟಿಂಗ್ಸ್ ಅನ್ನ ಮಾಡ್ತಿದ್ದಂತ, ಚಿತ್ರಗಳನ್ನ ಬಿಡಿಸ್ತಾ ಇದ್ದ. ಆ ಚಿತ್ರಗಳನ್ನ ಬಿಡಿಸಿ ಚಿತ್ರಗಳನ್ನ ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಆದಾಯದಿಂದ ತನ್ನ ಜೀವನವನ್ನ ನಡೆಸ್ತಾ ಇದ್ದ ಅನ್ನೋದು ಇತಿಹಾಸಕಾರರು ಹೇಳ್ಕೊಂತಿರ್ತಾರೆ. ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಸಾಲಿ ಕಲಿಬೇಕಾಗಿತ್ತು, ಸಾಲಿ ಕಲಿಯೋದಿಲ್ಲ. ಯಾಕಂತಂದ್ರೆ ಜೀವನನ ನಡೆಸೋದು ಕಷ್ಟ ಆಗಿತ್ತು. ಅಂಥದ್ರೊಳಗೆ ಸಾಲಿಯನ್ನ ಬಿಟ್ಟು ಪೇಂಟಿಂಗ್ ಮಾಡೋದ್ರೊಳಗೆ ತೊಡ್ಕೊಂಡಿದ್ದ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಮೊದಲನೇ ಮಹಾಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಸೈನಿಕನಾಗಿ ಸೇರ್ಕೊಂಡಿದ್ದ, ಯುದ್ಧವನ್ನ ಮಾಡಿದ್ದ. ಹಂತ ಹಂತವಾಗಿ ಬೆಳವಣಿಗೆ ಹೊಂದ್ಕೊಂಡು ಮೊದಲನೇ ಮಹಾಯುದ್ಧದಾಗ ಶೌರ್ಯ ಪ್ರದರ್ಶನ ಮಾಡಿದ್ದಕ್ಕಾಗಿ ಅವಂಗ ಐರನ್ ಕ್ರಾಸ್ ಅಂತ ಒಂದು ಪದಕ ಕೊಟ್ಟಿದ್ರು. ಐರನ್ ಕ್ರಾಸ್ ಅಂತೇಳಿ ಒಂದು ಪದಕವನ್ನ ಬಹುಮಾನವನ್ನ ಅವ್ನು ಕೊಟ್ಟಿದ್ರು ಹಿಟ್ಲರ್ಗೆ. ಮೊದಲನೇ ಮಹಾಯುದ್ಧದಲ್ಲಿ ಶೌರ್ಯ ಪ್ರದರ್ಶನ ಮಾಡಿದ್ದಕ್ಕ, ಜರ್ಮನಿ ಪರವಾಗಿ ಹೋರಾಟ ಮಾಡಿದ್ದಕ್ಕ. ಯಾವಾಗ ಮೊದಲನೇ ಮಹಾಯುದ್ಧದಾಗ ಜರ್ಮನಿ ಸಂಪೂರ್ಣವಾಗಿ ಸೋತಾದ್ಮ್ಯಾಗ ಜರ್ಮನಿನೇ ಮೊದಲನೇ ಮಹಾಯುದ್ಧಕ್ಕೆ ಹೊಣೆ ಅಂತೇಳಿ ನಿರ್ಧಾರ ಮಾಡಿ ವರ್ಸೆಲ್ಸ್ ಒಪ್ಪಂದದ ಕರಾರಿನ ಮೂಲಕ ಜರ್ಮನಿ ಮತ್ತೊಂದು ಸಾರಿ ಬಲಿಷ್ಠ ಆಗಬಾರ್ದು ಅಂತೇಳಿ ಅದರ ಸೈನ್ಯ ಶಕ್ತಿಯನ್ನ ಕುಂದಿಸ್ತಕ್ಕಂಥ ಕೆಲಸ ಮಾಡ್ತಾರ. 1,30,000 ಸೈನ್ಯವನ್ನ ನಿಗದಿ ಮಾಡ್ತಾರ. ಹಾಗಾಗಿ ಹಿಟ್ಲರ್ ತನ್ನ ಸೈನಿಕ ವೃತ್ತಿಯನ್ನ ಕಳ್ಕೊಂತಾನೆ. ಎಲ್ಲಿ? ಜರ್ಮನಿ ವರ್ಸೆಲ್ಸ್ ಒಪ್ಪಂದದಲ್ಲಿ ಜರ್ಮನಿಯ ಸೈನ್ಯದ ಸಂಖ್ಯೆಯನ್ನ ಕಡಿಮೆ ಮಾಡಿದ್ದಕ್ಕಾಗಿ ಹಿಟ್ಲರ್ ಏನಪ್ಪಾ ಅಂದ್ರ ತನ್ನ ವೃತ್ತಿಯನ್ನ ಏನಪ್ಪಾ ಅಂದ್ರ ಕಳ್ಕೊಂತಾನ. ವೃತ್ತಿ ಕಳ್ಕೊಂಡಾದ್ಮೇಲೆ ಏನಪ್ಪಾ ಅಂತಂದ್ರ ಮನಿ ಕೆಲಸ ಮಾಡ್ಕಂತ ಮನೆಯ ಅಲಂಕಾರ ಮಾಡ್ತಕ್ಕಂಥ ಕೆಲಸದೊಳಗೆ ತೊಡ್ಕೊಳ್ತಾನೆ. ಆ ಮನೆ ಅಲಂಕಾರ ಕೆಲಸ ಮಾಡೋ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರ ಅಲ್ಲಿ ಒಂದು ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ ಅಂತೇಳಿ ಇರ್ತದೆ. ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಸ್ಟಾರ್ಟ್ ಆಗಿರ್ತೈತಿ. ಆ ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ ಸ್ಟಾರ್ಟ್ ಆಗಿದ್ದು ಅದು ಜನರ ಪರವಾಗಿ ಹೋರಾಟ ಮಾಡಾಕತೈತಿ ಅಂತ ಗೊತ್ತಾದ್ಮ್ಯಾಗ ಇವ ವೃತ್ತಿ ಮಾಡ್ತಾ ಇದ್ದ, ಮನೆ ಅಲಂಕಾರ ವೃತ್ತಿ ಮಾಡ್ತಾ ಇದ್ದ. ಹಂಗಂದ್ರೆ ಮನೆ ಅಲಂಕಾರ ಕೆಲಸ ಮಾಡ್ತಾನಂದ್ರೆ ಅವ ಕಾರ್ಮಿಕ ಅಂತ ಆಗಿದ್ದ. ಮೊದಲನೇ ಮಹಾಯುದ್ಧದೊಳಗೆ ಭಾಗವಹಿಸಿ ಅಲ್ಲಿ ಜರ್ಮನಿ ಪರವಾಗಿ ಶೌರ್ಯವನ್ನ ಪ್ರದರ್ಶನ ಮಾಡಿ ಅಲ್ಲಿ ಪದಕನೂ ಪಡ್ಕೊಂಡಿದ್ದ. ಹೀಗಾಗಿ ಅವನನ್ನ ಗುರುತಿಸಿ ಈ ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿಯ ಕಾರ್ಮಿಕ ಪಕ್ಷದ ಏನಪ್ಪಾ ಅಂದ್ರೆ ಸದಸ್ಯ ಅಂತ ಸೇರ್ಕೊಳ್ತಾನೆ. ಈ ಕಾರ್ಮಿಕ ಪಕ್ಷದ ಸದಸ್ಯ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಅಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಅತಿ ಬೇಗದೊಳಗಪ್ಪ ಅಂತಂದ್ರೆ ಗುರುತಿಸಿಕೊಳ್ತಾನೆ. ಯಾವ್ದು? ನ್ಯಾಷನಲ್ ಸೋಷಿಯಲಿಸ್ಟ್ ಪಕ್ಷದೊಳಗ ಗುರುತಿಸಿಕೊಳ್ತಾನೆ. ಅದಾದ್ಮೇಲೆ ಅದೇ ಪಕ್ಷದ ನಾಯಕ ಅಂತ ಆಗ್ತಾನೆ. ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ ಅಂತೇನಿತ್ತಲ್ಲ, ಯಾವಾಗ ಕಾರ್ಮಿಕ ಪಕ್ಷದ ಅಥವಾ ಕಾರ್ಮಿಕ ಸಂಘದ ಸದಸ್ಯ ಆದ್ಮ್ಯಾಗ ಪಕ್ಷದೊಳಗೆ ಗುರುತಿಸಿಕೊಂಡು ಸಂಘಟನೆ ಮಾಡ್ಕೊಂಡು ಇಡೀ ಪಕ್ಷದ ಜವಾಬ್ದಾರಿ ಎಲ್ಲ ತನ್ನ ಕೈ ಒಳಗೆ ಇಟ್ಟುಕೊಂಡು ಪಕ್ಷದ ನಾಯಕ ಆಗಿ ಅದೇ ಪಕ್ಷವನ್ನ ಚೇಂಜ್ ಮಾಡಿ ನಾಜಿ ಪಕ್ಷ ಅಂತ ಮಾಡ್ಕೊಂಡವ. ನಾವು ಭಾಳ ಜನ ಇಟ್ಕೊಂಡಿರ್ತೀವಿ, ಇರಾಕ್ ಜಾಗ ಕೊಟ್ಟ ಮೇಲೆ ನಮ್ಮದೇ ಮನಿ ಅನ್ನೋರು ಭಾಳ ಜನ ಇರ್ತಾರಂತ. ಪಕ್ಷಕ್ಕೆ ಸೇರ್ಪಡೆ ಹಾಕೊಂಡು ಪಕ್ಷನ ತಂದು ಮಾಡ್ಕೊಂಡು ಆ ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ ಏನಿತ್ತಲ್ಲ ಅದನ್ನ ನಾಜಿ ಪಕ್ಷ ಅಂತೇಳಿ ಪರಿವರ್ತನೆ ಮಾಡಿರ್ತಕ್ಕಂಥವ. ಆ ಪಕ್ಷವನ್ನ ಪರಿವರ್ತನೆ ಮಾಡಿ ಅದಕ್ಕೆ ಸ್ವಸ್ತಿಕ್ ಅನ್ನುವಂಥ ಒಂದು ಚಿಹ್ನೆಯನ್ನ ಇಟ್ಟುಕೊಂಡು ಅದರಿಂದಲೇ ರಾಜಕೀಯಕ್ಕೆ ಬಂದಿರತಕ್ಕಂಥವ. ಹಿಟ್ಲರ್ನ ಉದ್ದೇಶ ಎಷ್ಟೇ, ಗಣರಾಜ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಪ್ರಜಾಪ್ರಭುತ್ವವನ್ನ ನಾಶ ಮಾಡಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಕೊಳೆತನಾಡ್ತಕ್ಕಂಥ ಹೆಣ ಅಂತ ಹೇಳ್ತಿರ್ತಾನಂತವ. ಯಾವಾಗ ನಾವು ಪ್ರಾಚೀನ ಮಹಾಕ್ರಾಂತಿ ಸಂದರ್ಭದೊಳಗ ರೋಸೋ ಹೇಳಿದ್ದು ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋದನ್ನ ಮೆಟರ್ನಿಕ್ ಅದೊಂದು ಕೊಳೆತನಾಡ್ತಕ್ಕಂಥ ಹೆಣ ಇದ್ದಂಗ, ದೇಹದ ಕೊಳೆತ ಭಾಗ ಇದ್ದಂಗ, ಅದೊಂದು ರಾಕ್ಷಸ ಇದ್ದಂಗ, ಅದೊಂದು ಜ್ವಾಲೆ ಇದ್ದಂಗ ಅಂತ ಹೇಳ್ತಿರ್ತಾನಲ್ಲ. ಹಾಗೆ ಹಿಟ್ಲರ್ ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ಕೊಳೆತನಾಡ್ತಕ್ಕಂಥ ಹೆಣ ಅಂತ ಅಂತಿರ್ತಾನೆ. ಅದಕ್ಕೆ ಒಂದು ಆಸೆ ಏನು ಅಂತಂದ್ರೆ ಪ್ರಜಾಪ್ರಭುತ್ವವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಪ್ರಜಾಪ್ರಭುತ್ವ ನಾಶ ಮಾಡಿದ್ರೆ ಅಧಿಕಾರ ತನ್ನ ಕೈ ಒಳಗೆ ಬರ್ತದ ಅಂತ. ನಿಮ್ಮೆಲ್ಲರ ಹಕ್ಕುಗಳನ್ನ ಕಸ್ಕೊಂಡ್ ಬಿಟ್ರೆ ಪ್ರಜಾಪ್ರಭುತ್ವ ಅಂದ್ರೆ ನೀವು ಅನ್ಕೊಂತೀರಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ, ಅಂದ್ರ ರಾಷ್ಟ್ರ ನಿಮ್ ಸಲುವಾಗೇನು? ಇಲ್ಲ,
ರಾಷ್ಟ್ರ ನಿಮ್ಮ ಸಲುವಾಗಿ ಅಲ್ಲ, ನೀವು ರಾಷ್ಟ್ರದ ಸಲುವಾಗಿ. ರಾಷ್ಟ್ರ ನಿಮ್ಮ ಸಲುವಾಗಿ ಅಂತ ಬಂತು ಅಂತಂದ್ರೆ ಪ್ರಜಾಪ್ರಭುತ್ವ ಅಂತ. ರಾಷ್ಟ್ರ ನಿಮ್ಮ ಸಲುವಾಗಿ, ನೀವು ರಾಷ್ಟ್ರದ ಸಲುವಾಗಿ ಅಂತ ಬಂದ್ರೆ ಪ್ರಜಾಪ್ರಭುತ್ವ. ರಾಷ್ಟ್ರ ನಿಮ್ಮ ಸಲುವಾಗಿ ಅಲ್ಲ, ನೀವು ರಾಷ್ಟ್ರಕ್ಕಾಗಿ ಅಷ್ಟೇ ಅನ್ನೋದು ಬಂತು ಅಂತಂದ್ರೆ ಅದು ಪ್ರಜಾಪ್ರಭುತ್ವ ಆಗೋದಿಲ್ಲ, ಸರ್ವಾಧಿಕಾರ. ಯಾಕಂದ್ರೆ ರಾಷ್ಟ್ರದ ಸಲುವಾಗಿ ನೀವು ಜೀವನ ಕೊಡ್ರಿ, ರಾಷ್ಟ್ರದ ಸಲುವಾಗಿ ನೀವು ಜೀವ ಕೊಟ್ರೆ ನೀವು ಹುತಾತ್ಮರಾಗ್ತೀರಿ. ಬಟ್ ರಾಷ್ಟ್ರದಾಗ ನಿಮ್ಮ ಬೇಡಿಕೆಗಳನ್ನ ಪೂರೈಕೆ ಮಾಡಕ್ ಕೇಳಾಕತ್ರಿ ಅಂತಂದ್ರೆ ನೀವೇನಂತಂದ್ರೆ ರಾಷ್ಟ್ರದ್ರೋಹಿ ಆಗ್ತೀರಿ. ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಸರ್ವಾಧಿಕಾರಕ್ಕೆ ಇರುವಂತ ವ್ಯತ್ಯಾಸಗಳಿದು. ನೀವೇನೂ ಕೇಳಂಗಿಲ್ಲ, ಸರ್ಕಾರ ಹೇಗೆ ನಡೀತೈತೋ ಅದಕ್ಕೆ ನಾವೇನಪ್ಪ ಅಂದ್ರೆ ತಲೆ ದುಕ್ಕೊಂತ ಹೋಗ್ಕೊಂತಿದ್ರೆ ನೀವು ರಾಷ್ಟ್ರ ಭಕ್ತರ ಅಂತ ಆಗ್ತೀರಿ. ಅವಾಗ ಪ್ರಜಾಪ್ರಭುತ್ವ ನಾಶ ಆಗಿ ಸರ್ವಾಧಿಕಾರತ್ವ ಬರ್ತದೆ. ಹಿಟ್ಲರ್ ಅದೇ ಕೆಲಸವನ್ನ ಮಾಡ್ತಾನೆ. ಪ್ರಜೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನ ಕೊಡಬಾರ್ದು, ಮಾತನಾಡುವಂತ ಸ್ವತಂತ್ರ ಕೊಡಬಾರ್ದು, ಅಧಿಕಾರ ಕೊಡಬಾರ್ದು, ಅಧಿಕಾರ ಎಲ್ಲ ತನ್ನ ಕೈಯೊಳಗೆ ಇಟ್ಕೊಳ್ಬೇಕು ಅಂತ ತಿಳ್ಕೊಂತಾನೆ. ಪ್ರಜಾಪ್ರಭುತ್ವ ಉರುಳಿಸಿದಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಹಿಟ್ಲರ್ಗೆ ಅಲ್ಲಿರ್ತಕ್ಕಂಥ ಸರ್ಕಾರ ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಉರುಳಿಸುವಂತ ಪ್ರಯತ್ನ ಮಾಡಾಕತ್ತಾನ ಅಂತೇಳಿ ಹಿಟ್ಲರ್ನನ್ನ ಬಂಧಿಸಿ ಜೈಲ್ನಾಗ ಹಾಕ್ತಾರ, ಕಾರಾಗೃಹಕ್ಕೆ ಹಾಕ್ತಾರ. ಅವಾಗ ಕಾರಾಗೃಹದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ಹಿಟ್ಲರ್ ತನ್ನ ಮೈನ್ ಕಾಂಪ್ ಅಂತೇಳಿ ನನ್ನ ಹೋರಾಟ ಅನ್ನುವಂತ ಕೃತಿಯನ್ನ ಬರಿತಾನೆ. ಆ ನನ್ನ ಹೋರಾಟ ಮೈನ್ ಕಾಂಪ್ ಅಂತ ಏನ್ ಕೃತಿ ಬರೀತಾನಲ್ಲ, ಅದೇ ಕೃತಿ ಅವ ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಏನಿತ್ತಲ್ಲ, ಆ ಪಾರ್ಟಿಯನ್ನ ನಾಜಿ ಪಕ್ಷ ಅಂತ ಏನ್ ಮಾಡ್ಕೊಂತಲ್ಲ, ಆ ಪಕ್ಷದ ಅಥವಾ ಆ ಪಕ್ಷದ ಸದಸ್ಯರ ನಾಜಿ ಪಕ್ಷದ ನಾಜಿಗಳ ಬೈಬಲ್ ಅಂತ ಆಗ್ತತಿ. ಯಾವುದು ಹಿಟ್ಲರ್ ತನ್ನ ಆತ್ಮಚರಿತ್ರೆ ಏನ್ ಬರ್ದಿರ್ತಾನಲ್ಲ ಅದು ಪಕ್ಷದ ಬೈಬಲ್ ಅಂತ ಆಗ್ತದ ಅಂತ ಯೋಚನೆ ಮಾಡ್ಬೇಕ. ಒಬ್ಬ ತನ್ನ ಆತ್ಮಚರಿತ್ರೆನೇ ಒಂದು ಪಕ್ಷದ ಬೈಬಲ್ ಆಗ್ತೈತಿ ಅಂತಂದ್ರ ಜನರ ಮೇಲೆ ಎಷ್ಟು ತನ್ನ ವ್ಯಕ್ತಿತ್ವದ ಪ್ರಭಾವವನ್ನ ಬೀರ್ಯಾನ ಅಂತೇಳಿ. ಆ ಸಂದರ್ಭದೊಳಗ ಜೈಲಿನಲ್ಲಿ ಇದ್ಕೊಂಡು ಕಾರಾಗೃಹದಿಂದ ಏನಪ್ಪಾ ಅಂತಂದ್ರ ಸೆರೆಮನೆಯಿಂದ ಬಿಡುಗಡೆ ಆದ್ಮೇಲೆ 1923 ಒಂದಿಷ್ಟು ಕಾಲ ಸೆರೆಮನೆ ಒಳಗಿರ್ತಾನ. ಅದಾದ್ಮೇಲೆ ಸೆರೆಮನೆಯಿಂದ ಜೈಲಿನಿಂದ ಹೊರಗೆ ಬರ್ತಾನ. ಹೊರಗೆ ಬಂದಾದ್ಮೇಲೆ ಏನಪ್ಪಾ ಅಂತಂದ್ರ ಪಾರ್ಲಿಮೆಂಟರಿ ಚುನಾವಣೆ ನಡೆದಿರ್ತೈತಿ. ಆ ಚುನಾವಣೆ ಒಳಗ ತನ್ನ ಪಕ್ಷವನ್ನ ನಾಜಿ ಪಕ್ಷವನ್ನ ಸ್ಪರ್ಧೆಗಿಳಿಸ್ತಾನೆ. ನಾಜಿ ಪಕ್ಷವನ್ನ ಸ್ಪರ್ಧೆಗಿಳಿಸಿದಾಗ 1924 ಚುನಾವಣೆಗೆ ತನ್ನ ನಾಜಿ ಪಕ್ಷವನ್ನ ಇಳಿಸ್ತಾನೆ. 1924 14 ಸ್ಥಾನ ಗೆದ್ಕೊಳ್ತಾನೆ. 1924 14 ಸ್ಥಾನ ಗೆದ್ಕೊಂತಾನೆ. ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ 1930 ಚುನಾವಣೆ ಆಗ್ತೈತಿ. 1930 ಚುನಾವಣೆ ಆದಾಗ ಅವಾಗ 107 ಸ್ಥಾನ ಕಳ್ಕೊಂತಾನೆ. 1930 107 ಸ್ಥಾನ ಗೆದ್ಕೊಳ್ತಾನೆ 1930. ಇದಾದ್ಮೇಲೆ 1932 ಚುನಾವಣೆ ಆಗ್ತೈತಿ. 1932 ಚುನಾವಣೆ ಆಗ್ತೈತಿ. ಆ ಸಂದರ್ಭದಾಗ 230 1932 230 ಸ್ಥಾನ ಪಡ್ಕೊತಾನೆ. ಅದೇ ನೆಕ್ಸ್ಟ್ ಏನಪ್ಪಾ ಅಂದ್ರೆ 1932 ಮುಗಿದ್ಮೇಲೆ 1933 ಚುನಾವಣೆ ಆಗ್ತೈತಿ. ಆ ಸಂದರ್ಭದೊಳಗೆ 288 ಸ್ಥಾನ ಪಡ್ಕೊಂತಾನೆ. 1933 288 ಸ್ಥಾನ ಪಡ್ಕೊಂತಾನೆ. ಅದೇ ತಾನೇ ಪ್ರಾರಂಭವಾಗಿರ್ತಕ್ಕಂಥ ಪಕ್ಷ ಚುನಾವಣೆ ಒಳಗೆ ಸ್ಪರ್ಧೆ ಮಾಡಿಸಿ ಮೊದಲು 1924 14 ಸ್ಥಾನ ಪಡ್ಕೊಂಡಿದ್ದ. 1930 107 ಸ್ಥಾನ ಪಡ್ಕೊಂಡ. 1932 230 ಪಡ್ಕೊಂಡ. 1933 288 ಪಡ್ಕೊಂಡ. ಸಂಪೂರ್ಣವಾಗಿರ್ತಕ್ಕಂಥ ಬಹುಮತ ನಾಜಿ ಪಕ್ಷಕ್ಕೆ ಸಿಗ್ತೈತಿ. ಯಾವಾಗ ಸಂಪೂರ್ಣವಾಗಿರ್ತಕ್ಕಂಥ ಬಹುಮತ ಸಿಗ್ಗಿರುವಂತ ಪಕ್ಷಗಳಿರ್ತಾವೋ ಆ ಪಕ್ಷಗಳು ಸರ್ವಾಧಿಕಾರತ್ವದ ಧೋರಣೆಯನ್ನ ಅನುಸರಿಸ್ತಾವ ಅಂತ. ನೋಡ್ರಿ, ನೀವು ಒಂದು ಪಕ್ಷದ ಇತಿಹಾಸವನ್ನ ನೋಡ್ಕೊಂತ ಹೋದಾಗ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿಯ ಚರಿತ್ರೆಯನ್ನ ಇತಿಹಾಸವನ್ನ ಓದುವಂತ ಸಂದರ್ಭದಾಗ ಗೊತ್ತಾಗ್ತದೆ. ಬಹಳ ಜನ ಸರ್ವಾಧಿಕಾರಿ ಆಗ್ಯಾರ ಹೆಂಗ ಅಂತಂದ್ರ ಸಣ್ಣ ಮಟ್ಟದಿಂದ ಬೆಳೆದು ದೊಡ್ಡ ಮಟ್ಟಕ್ಕೆ ಹೋದಾಗ ಸರ್ವಾಧಿಕಾರಿ ಆಗ್ಯಾರ. ನೀವೆಲ್ಲ ಈಗ ಹೇಳ್ತಿರ್ತಿರಲ್ಲ, ಯಾರ್ಯಾರು ದೊಡ್ಡ ದೊಡ್ಡ ಲಾರ್ಡ್ಸ್ ಅದಾರ ಅಂತೇಳಿ, ದೊಡ್ಡ ದೊಡ್ಡವ್ರು ಶ್ರೀಮಂತರದಾರ ಅಂತೇಳಿ. ಅವ್ರ ಜೀವನ ನೋಡ್ಕೊಂತ ಹೋದ್ರ ಅವ್ರು ಬಹಳ ಕೆಳಮಟ್ಟದಿಂದ ಬಂದು ದೊಡ್ಡ ಮಟ್ಟಕ್ಕೆ ಹೋದಾರ. ಇಡೀ ಅಧಿಕಾರವನ್ನೆಲ್ಲ ತಮ್ಮ ಕಪಿ ಮುಷ್ಟಿ ಒಳಗೆ ಇಟ್ಕೊಂಡವ್ರು ಅದಾರ. ಅದಕ್ಕೆ ಎಕ್ಸಾಂಪಲ್ ಹಿಟ್ಲರ್ನು ಆಗ್ತಾನೆ. ಹೀಗಾಗಿ ಏನಪ್ಪಾ ಅಂದ್ರೆ ಹಿಟ್ಲರ್ ಸಂಪೂರ್ಣವಾಗಿ ಬಹುಮತ ಪಡೆದಿದ್ರಿಂದ ಏನಪ್ಪಾ ಅಂತಂದ್ರ ಅವನ ಪಕ್ಷ ಅಧಿಕಾರಕ್ಕೆ ಬರ್ತೈತಿ. 1933 ಹಿಡೆನ್ಬರ್ಗ್ ಏನಪ್ಪಾ ಅಂತಂದ್ರ ಹಿಟ್ಲರ್ ಜರ್ಮನಿಯ ಪ್ರಧಾನಿ ಜರ್ಮನಿಯ ಅಧ್ಯಕ್ಷ ಹಿಟ್ಲರ್ನನ್ನ ಜರ್ಮನಿಯ ಪ್ರಧಾನಿ ಅಂತ ನೇಮಕ ಮಾಡ್ತಾನೆ. ಜರ್ಮನಿಯ ಪ್ರಧಾನಿ ಅಂತ ನೇಮಕ ಮಾಡ್ಕೊಂತಾನೆ. ಜರ್ಮನಿ ಪ್ರಧಾನಿ ಅಂತ ಆದ್ಮೇಲೆ ಹಿಟ್ಲರ್ ತೃಪ್ತಿ ಆಗಂಗಿಲ್ಲ. ಯಾಕಂದ್ರ ಮತ್ತೊಬ್ಬನ ಕೈ ಒಳಗಲ್ಲ,
ಮತ್ತೊಬ್ಬನ ಕೈ ಕೆಳಗಲ್ಲ. ಅದಕ್ಕೆ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಇಡೀ ಜರ್ಮನಿನ ತನ್ನ ಕಪಿ ಮುಷ್ಟಿಯೊಳಗೆ ಇಟ್ಕೊಳ್ಬೇಕು ಅಂತೇಳಿ ಅದಕ್ಕೆ ತೃಪ್ತಿ ಆಗ್ಲಾರ್ದ ಜರ್ಮನಿ ಪಾರ್ಲಿಮೆಂಟ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡ್ತಾನೆ. ಪಾರ್ಲಿಮೆಂಟ್ ರದ್ದು ಮಾಡಿದ್ರಂದ್ರೆ ಚುನಾವಣೆನೇ ಆಗಂಗಿಲ್ಲ ಅಂತ. ಚುನಾವಣಾ ಆಯೋಗನ ತೆಗೆದ್ಬಿಟ್ರೆ ಚುನಾವಣೆ ಆಗೋ ಪ್ರಶ್ನೆನೇ ಬರಂಗಿಲ್ಲ. ಚುನಾವಣೆನ ಆಗ್ಲಿಲ್ಲ ಅಂತಂದ್ರೆ ಅಧ್ಯಕ್ಷನನ್ನ ಅಥವಾ ರಾಜನನ್ನ ಅಥವಾ ಪ್ರೈಮ್ ಮಿನಿಸ್ಟರ್ನನ್ನ ಅದ್ ನೇಮಕ ಮಾಡುವಂತ ಪ್ರಸಂಗ ಬರೋದೇ ಇಲ್ಲ. ಅದಕ್ಕೆ ಅವ ಏನ್ ಮಾಡ್ತಾನ, ಪ್ರಧಾನಿ ಹುದ್ದೆಗೆ ತೃಪ್ತಿ ಆಗ್ಲಾರ್ದ ಅಲ್ಲಿ ಚುನಾವಣಾ ಆಯೋಗ ಅಂತ ಏನಿತ್ತು, ಚುನಾವಣೆ ನಡೆಸ್ತಕ್ಕಂತ ವ್ಯವಸ್ಥೆ ಏನಿತ್ತು, ಖೈರ್ ಸ್ಟ್ರಾಂಗ್ ಅಂತೇಳಿ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ರದ್ದು ಮಾಡಿ ಇಡೀ ಜರ್ಮನಿ ಒಳಗೆ ನಾಜಿ ಪಕ್ಷ ಒಂದೇ ಇರಬೇಕು, ನಾಜಿ ಪಕ್ಷ ಬಿಟ್ಟು ಉಳಿದ ಯಾವ ಪಕ್ಷಗಳು ಇರಬಾರ್ದು ಅಂತ ಒಂದು ನೀತಿಯನ್ನ ತಗೊಂಡ್ ಬರ್ತಾನ. ನೀತಿ ತಗೊಂಡು ಬಂದು ಅದನ್ನ ಜಾರಿಗೆ ತರೋದ್ರ ಸಲುವಾಗಿ ಬ್ರೌನ್ ಶರ್ಟ್ ಅಂತೇಳಿ ಕಂದು ಬಣ್ಣದ್ದು ಒಂದು ಶರ್ಟ್ನ ಒಂದು ಸೈನ್ಯವನ್ನ ಪ್ರಾರಂಭಿಸ್ತಾನ. ಆ ಸೈನ್ಯದಿಂದ ತನ್ನ ವಿರೋಧಿಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾನ. ಇದನ್ನೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ಹಿಟ್ಲರ್ ಕೊನೆಗೆ ಕೆಲವಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಇಲ್ಲ ಅವ ಸತ್ತ ಅಂತ ಕೆಲವೊಬ್ರು ಹೇಳ್ತಾರೆ. 1934 ಆಗಸ್ಟ್ 2 ಹಿಟ್ಲರ್ ಹಿಡೆನ್ಬರ್ಗ್ ಅನ್ನುವಂಥ ಒಂದು ಸ್ಥಳದೊಳಗ ಮರಣ ಹೊಂತಾನ. ಈ ಹಿಟ್ಲರ್ನ ಆಳ್ವಿಕೆ ಏನಿದೆಯಲ್ಲ ಇದನ್ನ ಪ್ಯೂರರ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಪ್ಯೂರರ್ ಆಳ್ವಿಕೆ ಅಂತ ಕರೀತಾರೆ, ಪ್ಯೂರರ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ, ಅಥವಾ ಸರ್ವಾಧಿಕಾರತ್ವದ ಆಳ್ವಿಕೆ ಅಂತ ಕರೀತಾರೆ. ಇಲ್ಲಿ ಹಿಡೆನ್ಬರ್ಗ್ ನೊಳಗರೆ ಹಿಡೆನ್ಬರ್ಗ್ ಅನ್ನುವಂತ ಒಂದು ಸ್ಥಳದೊಳಗೆ ಅವ ಸಾಯ್ತಾನ. ಅದು ಬುಕ್ಸ್ ಬಿಡ್ರಿ, ಬುಕ್ಸ್ ದೊಳಗೆ ಸೆಂಟೆನ್ಸ್ ಏನಾರ ಹಾಕೊಂಡಿರ್ತಾವ, ಬುಕ್ಸ್ ಯೋಚನೆ ಮಾಡಬೇಡ್ರಿ. ಹಿಟ್ಲರ್ ಸತ್ತಾದ್ಮೇಲೆ ಏನಪ್ಪಾ ಅಂತಂದ್ರ ಅವನ ಅಡ್ಮಿನಿಸ್ಟ್ರೇಷನ್ ಅನ್ನ ಹೇಳ್ತಾರೆ ಪ್ಯೂರರ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ಅವನ ಪ್ಯೂರರ್ ಆಳ್ವಿಕೆ ಅಂತ, ಸರ್ವಾಧಿಕಾರತ್ವ ಆಳ್ವಿಕೆ ಅಂತ ವರ್ಣನೆ ಮಾಡಕ್ ಚಾಲು ಮಾಡ್ತಾರೆ. ಸತ್ತಾದ್ಮೇಲೆ ಹಿಡೆನ್ಬರ್ಗ್ ಅಧ್ಯಕ್ಷ ಅಂದ್ರೆ ಜರ್ಮನಿದ ರಾಜಧಾನಿ ಅದು, ಅದರದ್ದು ಅಧ್ಯಕ್ಷ ಅದು. ಅದರದ್ದು ಅಧ್ಯಕ್ಷ ಹಿಡೆನ್ಬರ್ಗ್ನ ಅಧ್ಯಕ್ಷ ಏನಪ್ಪಾ ಅಂತಂದ್ರೆ ಅವ ತಗೊಂಡ್ ಬಂದು, ಈಗ ನಾವ್ ಹೇಳ್ತೀವಿ ರಾಜಧಾನಿನೇ ಇಂಪಾರ್ಟೆಂಟ್, ನಮಗ ರಾಜಧಾನಿನೇ ಇಂಪಾರ್ಟೆಂಟ್, ಎಲ್ಲಾ ರಾಜ್ಯಗಳ ರಾಜಧಾನಿಯಿಂದ ಗುರುತಿಸಿಕೊಂಡಿದ್ದದಾವ. ಹಂಗಾಗಿ ಏನಪ್ಪಾ ಅಂತಂದ್ರ ಹಿಟ್ಲರ್ ಸತ್ತಾದ್ಮೇಲೆ ಬಹಳಷ್ಟು ಜನ ವರ್ಣನೆ ಮಾಡುವಂತ, ಸತ್ತಾದ್ಮ್ಯಾಗ ಬಹಳ ಜನ ವರ್ಣನೆ ಮಾಡ್ತಾರೆ, ಇದ್ದಾಗ ಒಂದು ಬೇರೆ ಸತ್ತಾಗ ಒಂದು ಬೇರೆ ಅಂತ. ಅವನ ಸರ್ವಾಧಿಕಾರತ್ವದ ಬಗ್ಗೆ ಹೇಳ್ಕೊಂತ ಹೋಗ್ತಾರೆ. ಬಟ್ ಇತಿಹಾಸದೊಳಗ ಬಹಳ ಮುಖ್ಯ ಆಗಿದ್ದೇನು ಅಂತಂದ್ರ ನಾಜಿ ಪಕ್ಷ ಅನ್ನೋದು. ಈ ನಾಜಿ ಪಕ್ಷ ಅನ್ನೋದು ಏನೇನು ಲಕ್ಷಣಗಳನ್ನ ಹೊಂದಿತ್ತು ಅಂತ, ನಾಜಿ ಪಕ್ಷದ ಲಕ್ಷಣಗಳು ಏನು ಅಂತ. ನಾಜಿ ಪಕ್ಷದ ಲಕ್ಷಣಗಳು ಏನಂತ, ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ಸಿದ್ಧಾಂತ ಆಗಿರ್ಲಿ, ಅದು ವ್ಯಕ್ತಿ ಕೇಂದ್ರಿತ ಆಗಿತ್ತು ಅಂತಂದ್ರೆ ವ್ಯಕ್ತಿಯ ಶ್ರೇಷ್ಠತೆಯನ್ನು ಅಷ್ಟೇ ತಿಳಿಸ್ತೈತಿ. ವ್ಯಕ್ತಿ ಕೇಂದ್ರಿತ ಆಗಿತ್ತು ಅಂದ್ರೆ ಯಾವ್ದೋ ಪಕ್ಷ ತಗೊಳ್ರಿ, ವ್ಯಕ್ತಿ ತಗೊಳ್ರಿ, ಜಾತಿ ತಗೊಳ್ರಿ, ಧರ್ಮ ತಗೊಳ್ರಿ, ಯಾವ್ದಾದ್ರು ತಗೊಳ್ರಿ, ವ್ಯಕ್ತಿ ಕೇಂದ್ರಿತ ಆಗಿತ್ತು ಅಂದ್ರೆ ವ್ಯಕ್ತಿನ ಮಾತ್ರ ಹೈಲೈಟ್ಸ್ ಅಂತ ಮಾಡ್ತೈತಿ. ನೀವು ಧರ್ಮ ನೋಡ್ಕೊಂತ ಹೋಗ್ರಿ, ನೀವು ಯಾವ್ದಾದ್ರು ಧರ್ಮದ ಬಗ್ಗೆ ಹೇಳುವಾಗ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಧರ್ಮ ಇತ್ತು ಅಂದ್ರೆ ಆ ವ್ಯಕ್ತಿ ಬಗ್ಗೆ ಅಷ್ಟೇ ಹೇಳ್ತಾರೆ. ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಧರ್ಮಗಳನ್ನು ಅದಾವ. ಆಮೇಲೆ ಸಿದ್ಧಾಂತ ಕೇಂದ್ರಿತವಾಗಿರ್ತಕ್ಕಂಥ ಧರ್ಮಗಳನ್ನು ಅದಾವ, ಸಿದ್ಧಾಂತ ಕೇಂದ್ರಿತವಾಗಿರ್ತಕ್ಕಂಥದ್ದು. ಇಲ್ಲಿ ನಾಜಿ ಅನ್ನುವಂಥ ಪಕ್ಷ ಪ್ರಾರಂಭ ಆದಾಗ ಅದು ಏನಪ್ಪಾ ಅಂದ್ರೆ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಅಂದ್ರೆ ವ್ಯಕ್ತಿದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ಬಹಳ ಜನ ಹೇಳ್ತಾರೆ ಕಾಂಗ್ರೆಸ್ ಅಂದ್ರೆ ಏನು, ಕಾಂಗ್ರೆಸ್ ಅಂದ್ರೆ ಇಂದಿರಾ ಗಾಂಧಿ ಫ್ಯಾಮಿಲಿದು ಕಾಂಗ್ರೆಸ್, ನೆಹರು ಫ್ಯಾಮಿಲಿದು ಕಾಂಗ್ರೆಸ್, ಅದೇ ಫ್ಯಾಮಿಲಿಗೆ ದತ್ತು ಕೊಟ್ಟಂಗ ಆಗ್ಬಿಟ್ಟೈತಿ ಅನ್ನೋ ಮಾತುಗಳನ್ನ ಮಾತಾಡ್ತಿರ್ತಾರೆ. ಹಂಗ ಇಲ್ಲಿ ನಾಜಿ ಅನ್ನುವಂಥ ಪಕ್ಷ ಬಂದಾಗ ಆ ಪಕ್ಷ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಜರ್ಮನಿದು ಅಂತ. ಒಂದ್ ಟೈಮ್ದಾಗ ಇತ್ತದು, ಕಾಂಗ್ರೆಸ್ ಅಂದ್ರೆ ಇಂಡಿಯಾದಾಗ ಕಾಂಗ್ರೆಸ್ ಒಂದೇ ಇತ್ತು ಸ್ಟಾರ್ಟಿಂಗ್ದಾಗ ಹಿಡ್ಕಂದ, ಉಳಿದ ಪಕ್ಷಗಳು ಇರಲೇ ಇಲ್ಲ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಪಕ್ಷಗಳು ಹುಟ್ಟುಕೊಂಡು ಓದ್ತಿರ್ಬೇಕು. ಇತಿಹಾಸ ಓದುವಂತ ಸಂದರ್ಭದೊಳಗ ಅಜಾತ ಶತ್ರು ಅಂತೇಳಿ ಯಾರ ಇದ್ರಲ್ಲ ಪ್ರಧಾನಮಂತ್ರಿ, ಯಾರು, ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಹೇಳ್ತಾರೆ ಇಂದಿರಾ ಗಾಂಧಿ ಬಗ್ಗೆ. ಇಂದಿರಾ ಗಾಂಧಿ ಏನ್ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ಲಲ್ಲ, ಆ ಯುದ್ಧ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಈ ವಾಜಪೇಯಿ ಹೇಳ್ತಾನೆ ಏನಂತಂದ್ರೆ,
ಇಂದಿರಾ ಗಾಂಧಿ ಆ ಪಕ್ಷದ್ದು ಈ ಪಕ್ಷದ್ದು ಏನು ಸಂಬಂಧ ಇಲ್ಲ. ಇಂದಿರಾ ಗಾಂಧಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಇಡೀ ದೇಶವನ್ನ ಮೆಚ್ಚುವಂಥದ್ದು. ಇದರಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಧಿಕಾರ ಬರ್ತೈತಿ ಹೋಗ್ತೈತಿ. ದೇಶ ನಮಗೆ ಬಹಳ ಇಂಪಾರ್ಟೆಂಟ್, ಪಕ್ಷ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಆಕೆ ಮಾಡಿದ ಸಾಧನೆ ಬಹಳ ದೊಡ್ಡದು ಅಂತಲೇ ವಾಜಪೇಯಿ ಹೇಳ್ತಾನೆ. ಬಟ್ ಯಾವಾಗಲೂ ಸರ್ವಾಧಿಕಾರಿಗಳು ಹಂಗನ್ನಂಗಿಲ್ಲ. ಸರ್ವಾಧಿಕಾರಿಗಳು ಯಾವತ್ತು ತಮ್ಮ ಪೈಪೋಟಿ ಮಾಡ್ತಕ್ಕಂಥವ್ರನ್ನ, ತಮ್ಮ ಎದುರಾಳಿಗಳನ್ನ, ತಮ್ಮ ವೈರಿಗಳನ್ನ ಯಾವತ್ತೂ ಹೊಗಳ್ತಕ್ಕಂಥ ಕೆಲಸ ಮಾಡೋದೇ ಇಲ್ಲ. ಯಾಕಂದ್ರೆ ಅವರಿಗೆ ಅಧಿಕಾರ ಅಷ್ಟೇ ಮುಖ್ಯ ಆಗಿರ್ತೈತಿ, ಸತ್ಯ ಮುಖ್ಯ ಆಗೋದಿಲ್ಲ, ದೇಶನೂ ಮುಖ್ಯ ಆಗೋದಿಲ್ಲ. ಅದಕ್ಕೆ ವಾಜಪೇಯಿ ಆಡಳಿತವನ್ನ ಬಹಳಷ್ಟು ಜನ ಪ್ರಶಂಸೆ ಮಾಡ್ತಿರ್ತಾರೆ. ಬಟ್ ಲಿಟ್ಟಲ್ರನ್ನ ಆಡಳಿತನೂ ಪ್ರಶಂಸೆ ಮಾಡ್ತಾರೆ. ಯಾಕಂತಂದ್ರೆ ಅವನ ವ್ಯಕ್ತಿತ್ವ ಇದೆಯಲ್ಲ, ಏನೋ ಮಾಡ್ತಕ್ಕಂಥ ಒಬ್ಬ ಕೆಲಸ ಮಾಡದ ಪೇಂಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬ ಇಡೀ ಜರ್ಮನಿಯನ್ನ, ಇಡೀ ಜಗತ್ತಿನೊಳಗೆ ತನ್ನ ವ್ಯಕ್ತಿತ್ವವನ್ನು ಬಿಂಬಿಸಿದ್ಯಲ್ಲ, ಅದು ಇಂಪಾರ್ಟೆಂಟ್. ನಾವು ಹೇಳೋದಿಲ್ಲ ಚಾ ಮಾರೋರು ಪ್ರಧಾನಿ ಆಗ್ಯಾರ ಅಂತ ಹೇಳ್ತಲ್ಲ, ಹೆಂಗ ಚಾ ಮಾರೋ ವ್ಯಕ್ತಿತ್ವದಿಂದ ಪ್ರಧಾನಿ ಹುದ್ದೆಯನ್ನ ಗುರುತಿಸ್ಕೊಂತೀವಿ. ಚಾ ಮಾರೋರು ಆಗ್ಯಾರ, ನೀವು ಮರ ಆಗಂಗಿಲ್ಲನ? ಹೌದಲ್ಲ, ಚಾ ಮಾರೋರು ಆಗ್ಯಾರ, ನೀವು ಚಾ ಮಾಡೋದಕ್ಕಿಂತ ಕನಿಷ್ಠನು ಇಷ್ಟೆಲ್ಲ ಎಜುಕೇಟೆಡ್ ಇದ್ದಿರಲ್ಲ. ಹಂಗಂದ್ರೆ ಅದನ್ನ ಆಗ್ಬೇಕಂತಂದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ದೈತಲ್ಲ. ಹಿಟ್ಲರ್ ಪೇಂಟಿಂಗ್ ಮಾಡ್ಕೊಂತ ಜರ್ಮನಿಯನ್ನ ಇಡೀ ತನ್ನ ಕಪಿ ಮುಷ್ಟೊಳಗೆ ಇಟ್ಕೊಂಡ ಯುರೋಪಿನೊಳಗೆ ಸರ್ವಾಧಿಕಾರ ಸ್ಥಾಪನೆ ಮಾಡಿ 2ನೇ ಮಹಾಯುದ್ಧದ ಮಟ್ಟಕ್ಕೆ ಬೆಳೆದ ಅಂತಂದ್ರ ಮತ್ತ ಅವ ನಡೆದು ಬಂದ ದಾರಿ ಐತಲ್ಲ, ಅವನ ಜೀವನ ಎಷ್ಟೆಷ್ಟು ಕಷ್ಟ ಅನುಭವಿಸಿತ ಅನ್ನೋದು ಬೇಕಲ್ಲ. ಅದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಾಜಿ ಪಕ್ಷವನ್ನ ನೋಡ್ಬೇಕು. ನಾಜಿ ಪಕ್ಷದಲ್ಲಿರ್ತಕ್ಕಂಥ ಸಿದ್ಧಾಂತಗಳನ್ನ ಮತ್ತು ತತ್ವಗಳನ್ನ ನೋಡ್ಬೇಕು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲೇದು ನಾಜಿ ಪಕ್ಷದ ತತ್ವದ ಏನು ಅಂತಂದ್ರೆ, ಲಕ್ಷಣ ಏನು ಅಂದ್ರೆ ಜರ್ಮನ್ ಜನಾಂಗ ಬಹಳ ಶ್ರೇಷ್ಠವಾಗಿದ್ದು ಅಂತ ಹೇಳೋದು. ಜರ್ಮನ್ ಜನಾಂಗದ ಶ್ರೇಷ್ಠತೆಯನ್ನ ಹೇಳೋದು ಅಂತ ಅಂದ್ರ, ಜರ್ಮನ್ ಜನಾಂಗ ಬಹುತೇಕ ಯುರೋಪ್ನೊಳಗ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಅಂತೇಳಿ ತನ್ನ ಮೈನ್ ಕಾಂಪ್ ಅನ್ನುವಂತ ತನ್ನ ಹೋರಾಟ ಅಂತ ಇದಲ್ಲ, ನನ್ನ ಹೋರಾಟ ಅಂತ ಅದ್ರೊಳಗೆ ಹೇಳ್ತಾನೆ. ಜರ್ಮನ್ ಜನಾಂಗದ ಶ್ರೇಷ್ಠತೆ ಬಗ್ಗೆ ಹೇಳ್ತಾನೆ. ಇಡೀ ಪ್ರಪಂಚದೊಳಗ, ಇಡೀ ಜಗತ್ತಿನೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಯಾವುದು ಅಂತಂದ್ರ ನಾರ್ಡಿಕ್ ಅನ್ನುವಂಥ ಜನಾಂಗ ಅಂತ. ನಾರ್ಡಿಕ್ ಅನ್ನುವಂಥ ಜನಾಂಗ ಇಡೀ ಪ್ರಪಂಚದೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಅಂತ. ಅದ್ರೊಳಗೆ ಏನಪ್ಪಾ ಅಂತಂದ್ರ ನಾರ್ಡಿಕ್ರೊಳಗನ ಜರ್ಮನ್ರು ಅದಾರಲ್ಲ, ಅವರು ಬಹಳ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಜರ್ಮನ್ರೊಳಗೆ ಆರ್ಯರು ಏನದಾರಲ್ಲ, ಅವರು ಬಹಳ ಶ್ರೇಷ್ಠ ಆಗಿರ್ತಕ್ಕಂಥದ್ದು. ಈ ಇತಿಹಾಸವನ್ನ, ಈ ವ್ಯಾಖ್ಯವನ್ನ ನೋಡ್ಬೇಕು. ಆರ್ಯರು ಅಂತ ಕರೆದ್ರೆ ಇದನ್ನ ನಮ್ಮ ದೇಶದ ಚರಿತ್ರೆ ಓದುವಂತ ಸಂದರ್ಭದೊಳಗ ಆರ್ಯರು ಮತ್ತು ಅನಾರ್ಯರು ಅಂತ ನಾವು ಓದ್ಕೊಂತೀವಿ. ಆರ್ಯರು ಹೊರಗಿನಿಂದ ಬಂದವರು, ದ್ರಾವಿಡರು ಮೂಲವಾಸಿಗಳು ಅಂತ. ಹಿಂಗೆ ವ್ಯತ್ಯಾಸಗಳು ಬಹಳ ಜನ ಹೇಳ್ತಿರ್ತಾರೆ. ಈ ಆರ್ಯರು ನಮ್ಮವರು ಅಂತಲೂ ಕೆಲವೊಬ್ರು ಹೇಳ್ತಿರ್ತಾರೆ. ಹಿಟ್ಲರ್ ಜನಾಂಗದ ಬಗ್ಗೆ ಹೇಳುವಂತ ಸಂದರ್ಭದೊಳಗೆ ನಾರ್ಡಿಕ್ ಅನ್ನುವಂಥ ಜನಾಂಗ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಜರ್ಮನ್ ಜನಾಂಗ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದ್ರ ಜೊತೆ ಆರ್ಯರ ಜನಾಂಗ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಆರ್ಯರ ಜನಾಂಗ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಈ ನಾರ್ಡಿಕ್ ಅನ್ನೋದು ಅಥವಾ ಜರ್ಮನ್ ಜನಾಂಗ ಏನಿದೆ ಅಲ್ಲ, ಇದು ಏನಪ್ಪಾ ಅಂತಂದ್ರ ಯುರೋಪನ್ನ ಆಳಕ್ಕ ಆರ್ಯವಾಗಿರ್ತಕ್ಕಂಥ ಜನರು ಅಂತ. ತಮ್ಮನ್ನ ತಾವು ಅನ್ಕೊಂತಿರ್ತಾರೆ, ದೇವ್ರು ನಮ್ಮನ್ಗೆ ಯಾಕೆ ಸೃಷ್ಟಿ ಮಾಡ್ಯಾನ ಅಂತಂದ್ರ, ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ಯಾಕಂತಂದ್ರ ನಿಮ್ಮನ್ನ ಆಳೋ ಸಲುವಾಗಿ ಅಂತ. ಮಾತಾಡುವಾಗ ಮಾತಾಡ್ತಿರ್ತಾರೆ ನೋಡ್ರಿ ನೀವು ಭಾಳ ಜನ, ನನಗೆ ಸಾಕ್ಷಾತ್ ದೇವ್ರನ್ನ ಕಳಿಸಿಬಿಟ್ಟಾನ, ಎದಕ್ಕ ದೇಶ ಹಾಳಾಗಕತ್ತೈತಿ, ದೇಶ ಸುಧಾರಣೆ ಮಾಡಕ್ ಕಳ್ಸ್ಯಾನ ನನಗೆ ದೇವ್ರಂತ. ತಮ್ಮನ್ ತಾವ ಹೇಳ್ಕೊಂತಿರ್ತಾರ. ತಮ್ಮನ್ ತಾವ ಹೇಳ್ಕೊಳ್ಳುವಂತ ಸಂದರ್ಭದೊಳಗೆ ನಾವು ಗೆಸ್ ಮಾಡ್ತಿರ್ಬೇಕು, ಒಬ್ಬ ವ್ಯಕ್ತಿ ದೇವ್ರಾಗಕ್ ಸಾಧ್ಯ ಐತೇನ ಅಂತ. ದೇವ್ರು ಯಾವಾಗ ಆಗ್ಬೋದು ಅಂತಂದ್ರೆ ಅವನ ವ್ಯಕ್ತಿತ್ವದಿಂದ. ಅದು ಯಾವುದೇ ಇರ್ಲಕ್ಕ, ಜನರನ್ನ ಮರಳ ಮಾಡೇ ಆಗ್ಲಿ, ಮಾತಿನಿಂದ ಆಗ್ಲಿ, ಪ್ರಚೋದನೆ ಮಾಡೋದ್ರಿಂದ ಆಗ್ಲಿ, ಆಸೆ ಹುಟ್ಟಿಸ್ಕೊಂಡಾಗ್ಲಿ ಶ್ರೇಷ್ಠ ಆಗ್ತಾನಲ್ಲ, ಅದು ಬಹಳ ಇಂಪಾರ್ಟೆಂಟ್. ಹಾಗೆ ಹಿಟ್ಲರ್ ಏನಪ್ಪಾ ಅಂತಂದ್ರ, ಹಿಟ್ಲರ್ ಹೇಳ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಇಡೀ ಯುರೋಪನ್ನ ಆಳೋದ್ರ ಸಲುವಾಗಿ ದೇವರು ಜರ್ಮನ್ ಜನಾಂಗವನ್ನ ಸೃಷ್ಟಿ ಮಾಡ್ಯಾನ. ಅರ್ಹದಾರ ದೇವ್ರು ಅವರನ್ನ ಸೃಷ್ಟಿ ಮಾಡ್ಯಾನ. ವಿಶ್ವದ ಎಲ್ಲ ಸಾಧನೆಗೆ ಮೂಲ ಯಾರು ಅಂತಂದ್ರೆ ಜರ್ಮನ್ರು ಅಂತ. ವಿಶ್ವದ ಎಲ್ಲ ಸಾಧನೆಗೆ ಮೂಲ ಪುರುಷರು ಯಾರು ಅಂದ್ರೆ ಜರ್ಮನ್ರು. ನಾವು ಇತಿಹಾಸ ಓದುವಂತ ಸಂದರ್ಭದಾಗ ಓದ್ಬೇಕು. ಬೇರೆ ಬೇರೆ ವಿಂಗ್ಸ್ಗಳಲ್ಲೂ ಪುಸ್ತಕ ಓದ್ತಿರ್ಬೇಕು. ನಮ್ಮಲ್ಲಿ ಬಿಜಾಪುರದಾಗ ಒಬ್ರು ಚಂದ್ರಕಾಂತ್ ಬಿಜ್ಜರ್ಗಿ ಅಂತಂದ್ರೆ ಹೇಳೇನಿ ನಾನು ನಿಮಗೆ ಒಂದ್ಸರಿ. ಯಾವಾಗ್ಲೂ ಚಂದ್ರಕಾಂತ್ ಬಿಜ್ಜರ್ಗಿ ಅಂತ ಬಿಜಾಪುರದಾಗ ಅದಾರ ಅಂತೇಳಿ ಅವ್ರು ಹೇಳ್ತಾರೆ, ಇಡೀ ಮಾನವ ಜನಾಂಗದ ಸೃಷ್ಟಿಗೆ ಮೂಲ ಪುರುಷರು ಯಾರು ಅಂತಂದ್ರೆ ಕುರುಬರು ಅಂತ. ಹೌದೇನ? ಕುರುಬ್ರ ಮೂಲೇನ? ಹೌದು, ಕುರುಬ್ರ ಮೂಲ. ಯಾಕಂದ್ರೆ ಅವರು ಉಲ್ಲೇಖ ಕೊಡ್ಕೊಂತ ಹೋಗ್ತಾರೆ, ರೆಫರೆನ್ಸ್ ಕೊಡ್ಕೊಂತ ಹೋಗ್ತಾರೆ. ಯೇಸು ಕ್ರಿಸ್ತನು ಕುರುಬ, ಮೊಹಮ್ಮದ್ ಪೈಗಂಬರ್ನು ಕುರುಬ್ರ ಅಂತ.
ಯಾಕೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾರ ಅವ್ರು, ಯಾಕೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾರ, ಅದಕ್ಕೆ ರೆಫರೆನ್ಸ್ ಕೊಡ್ತಾರೆ. ನನ್ನ ಕಡೆ ಐತದ ಬುಕ್ಸ್, ಕುರುಬರ ಹೆಜ್ಜೆ ಗುರುತುಗಳು ಅಂತೇಳಿ ಆ ಪುಸ್ತಕದೊಳಗೆ ಕೊಡ್ಕೊಂಡು ಹೋಗ್ತಾರ. ಅದನ್ನ ಬರೀತಿರ್ತಾರ ಅವ್ರ. ಯಾಕಂತಂದ್ರ ವೃತ್ತಿ ಕುರಿ ಕಾಯೋಗರಿತ್ತು, ಕುರಿ ಕಾಯೋರನ್ನ ಕುರುಬರು ಅಂತ ಕರೀತಾರೆ. ಅದ್ರಾಗ ಏನೈತೆ, ಆ ವೃತ್ತಿಗೆ ಅನುಗುಣವಾಗಿ ಹೇಳ್ಕೊಂತ ಬರ್ತಾರೆ. ಅಂದ್ರೇನು, ಇಡೀ ಜಗತ್ತಿನ ಜನಾಂಗಕ್ಕೆ ಮೂಲ ಪುರುಷರು ಯಾರು ಅಂತಂದ್ರೆ ಜರ್ಮನ್ರು ಅಂತ. ಜರ್ಮನ್ರೇ ಎಲ್ಲದಕ್ಕೂ ಮೂಲ ಪುರುಷರು. ಜರ್ಮನ್ರಿಗೆ ಏನಪ್ಪಾ ಅಂತಂದ್ರ ಎಲ್ಲ ಕಡೆ ಜರ್ಮನ್ ಜನಾಂಗ ಇರ್ತದೆ ಅಂತ. ಜರ್ಮನಿ ಏನಪ್ಪಾ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಅನ್ನೋದನ್ನ ಹೇಳ್ತಾರೆ. ಯಾರು ಜರ್ಮನಿಯ ಜನಾಂಗವನ್ನ ಒಪ್ಕೊಳ್ಳೋದಿಲ್ಲೋ, ಯಾರು ನಾಜಿಯ ತತ್ವಗಳನ್ನು ಒಪ್ಕೊಳ್ಳೋದಿಲ್ಲೋ, ಅವ್ರು ಬೇಕಾದ್ರೆ ಜರ್ಮನಿದಿಂದ ಹೋಗಬಹುದು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಏನು ಅಂತಂದ್ರ, ನಾಜಿ ಪಕ್ಷದ ಸಿದ್ಧಾಂತ ಏನು ಅಂತಂದ್ರ ಜರ್ಮನ್ನರ ಶ್ರೇಷ್ಠತೆಯನ್ನ, ನಾಜಿ ಪಕ್ಷದ ಶ್ರೇಷ್ಠತೆಯನ್ನ, ಹಿಟ್ಲರ್ನ ಶ್ರೇಷ್ಠತೆಯನ್ನ ಹೇಳೋದು, ಅದನ್ನ ಹಂಗ ಮಾಡೋದು, ಒಪ್ಕೊಂಡವ್ರು ಜರ್ಮನಿಯಾಗ ಇರ್ರಿ ಅನ್ನೋದು, ಒಪ್ಕೊಳ್ಳಾರ್ದವ್ರು ದೇಶ ಬಿಟ್ಟು ಹೋಗ್ರಿ ಅನ್ನೋದು. ಈಗ ನಡೀತಿರ್ತದಲ್ಲ, ನೀವು ನಮ್ಮ ಮಾತುಗಳನ್ನ ಕೇಳೋದಿದ್ರ, ಹಿಂಗಿರೋದಿದ್ರ ದೇಶದಾಗ ಇರ್ರಿ, ಇಲ್ಲಾಂದ್ರೆ ದೇಶ ಬಿಟ್ಟು ಹೋಗ್ಬಿಡ್ರಿ ಅಂತ. ಅಂದ್ರೆ ನಾಜಿ ಪಕ್ಷದ ಹಿಟ್ಲರ್ನ ಸಿದ್ಧಾಂತ ಹಾಗಿತ್ತೆ ಅಂದ್ರೆ ಜರ್ಮನ್ ಜನಾಂಗ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇನ್ನೊಂದು ತತ್ವ ಏನು ಅಂತಂದ್ರ, ನಾಜಿ ಪಕ್ಷದೊಳಗ ಬಹಳ ಮುಖ್ಯವಾಗಿರೋದು ರಾಜ್ಯಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರಂತ, ಸ್ಟೇಟ್ಗೆ. ಯಾಕಂತಂದ್ರ ಯುರೋಪಿನ ರಾಜ್ಯಗಳು ಅಂತ ಕರೀತಾರೆ. ನಾವು ಈಗ ಏನಾಕತ್ತೀವಿ ಏನಂತಂದ್ರೆ ಯುರೋಪಿನ ರಾಷ್ಟ್ರಗಳು ಅಂತ. ನಾವ್ ಈಗ ಏನಾಕತ್ತೀವಿ ಏನು, ಏಷ್ಯಾದ ರಾಷ್ಟ್ರಗಳು ಅಂತ. ಅವಾಗೇನಪ್ಪಾ ಅಂದ್ರೆ ರಾಜ್ಯಗಳು, ಯಾಕಂದ್ರೆ ಮನೆತನಗಳ ಆಳ್ವಿಕೆ ಮಾಡ್ತಿದ್ವಲ್ಲ, ಮನೆತನ ಅಂದ್ರೆ ಅವ್ರದ್ದು ಕುಲ, ಒಬ್ಬೊಬ್ರದ್ದು ಒಂದೊಂದು ಮನೆತನಗಳು ಇದ್ದು ಅವು ಆಳ್ವಿಕೆ ಮಾಡ್ತಿದ್ದು. ಹಾಗಾಗಿ ರಾಜ್ಯ ಅಂತ ಕರ್ತಿಸ್ಕೊಳ್ತಿದ್ದು. ಜರ್ಮನ್ ಒಂದು ರಾಜ್ಯ ಆಗಿತ್ತು ಯುರೋಪಿನೊಳಗ. ಅದಕ್ಕ ಹಿಟ್ಲರ್ನ ನಾಜಿ ಪಕ್ಷ ಏನೈತೈತಿ ಅಂದ್ರ ರಾಜ್ಯಕ್ಕೆ ಬಹಳಷ್ಟು ಮಹತ್ವವನ್ನ ಕೊಡ್ತೈತಿ, ರಾಜ್ಯಕ್ಕೆ ಮಹತ್ವ ಕೊಡ್ತೈತಿ. ರಾಜ್ಯಕ್ಕೆ ಮಹತ್ವ ಕೊಡುವಂತ ಸಿದ್ಧಾಂತಗಳು ಯಾರಿಗಿದ್ದು ಅಂತಂದ್ರ ಹಿಟ್ಲರ್ ಏನಪ್ಪಾ ಅಂದ್ರ ಹೆಗಲ ಮತ್ತು ಕಾಂಟೆನ ತತ್ವಗಳಿದ್ದು. ಹೆಗಲ್ನ ಕಾಂಟೆ ತತ್ವಗಳು ರಾಜ್ಯಕ್ಕೆ ಇಂಪಾರ್ಟೆನ್ಸ್ ಕೊಡೋದು, ಅದನ್ನ ಅಟ್ಟ ಸ್ವೀಕಾರ ಮಾಡ್ಕೊಂತಾನ. ಉಳಿದ ಎಲ್ಲ ಹೆಗಲಿನ ಮತ್ತು ಕಾಂಟೆನ ವಿಚಾರಗಳನ್ನ ಎಲ್ಲ ಗಾಳಿ ತೂರ್ತಾನೆ ಹಿಟ್ಲರ್. ನಾ ಅಂತೀವಲ್ಲ, ನಮಗೆ ಯಾವ್ಯಾವ್ದು ಬೇಕು ಅದನ್ನ ತಗೊಳ್ಳೋದ, ಹೆಂಗ ಬರ್ತೈತಿ ಹಂಗಂಗ ಬದಲಾಗೋದು ಅಂತ. ಯಾವ್ದಾವ್ ಸಂದರ್ಭದಾಗ ಬೇಕಾದಂಗೆ ಹೇಳ್ರಿ, ನಾವು ಸಾಂದರ್ಭಿಕವಾಗಿ ಬದಲಾಕೊಂತ ಹೋಗೋದು. ಒಬ್ಬೊಬ್ರು ವ್ಯಕ್ತಿಗಳು ಹೇಳ್ತಿರ್ತಾರೆ, ನಿಮ್ ಮನೆಗ್ ಕರೆದಾಗ ನಿಮ್ಮಂಗ್ ಜೈ ಅನ್ನೋದು, ಇವ್ರ ಮನೆಗ್ ಕರೆದಾಗ ಇವ್ರಂಗ್ ಜೈ ಅನ್ನೋದು, ಯಾರ್ಯಾರು ಹೆಂಗ ಕರೆದಿರ್ತಾರೆ ಅವರಲ್ಲಿ ಅದೇ ಖರೆ, ನಾನು ನಿಮ್ಮವ್ರೇ ಅಂತ ಹೇಳ್ಕೊಂತ ಹೋಗೋದು. ಇವ್ರ ಕೊನೆಗೆ ಕರೆದಾಗ ಇವ್ರು ನಾನು ನಿಮ್ಮವ, ಅವ್ರು ಕರೆದ್ರೆ ಅವ್ರು ನಾನು ನಿಮ್ಮವ, ಹಿಂಗೆಲ್ಲಾರಿಗೂ ಹೇಳ್ಕೊಂತ ಹೋಗ್ಬಿಡುದು, ನಾನೇ ಆಗಿರ್ತೇನೆ. ಬಟ್ ಹೇಳೋದು ಎಲ್ಲರಿಗೂ ಆ ತರನಾಗ ಹೇಳೋದು. ಹಿಟ್ಲರ್ ಏನಪ್ಪಾ ಅಂತಂದ್ರ ರಾಜ್ಯಕ್ಕೆ ಯಾಕೆ ಶ್ರೇಷ್ಠತೆಯನ್ನ ಕೊಡ್ತಾನ ಅಂತಂದ್ರೆ, ಈ ವ್ಯಕ್ತಿ ಏನಪ್ಪಾ ಅಂತಂದ್ರ ರಾಜ್ಯಕ್ಕಾಗಿನೇ ಇರಬೇಕು. ನಾ ಹೇಳಿದೆಲ್ಲ ನಿಮಗ, ವ್ಯಕ್ತಿ ಯಾರಿಗಂತಂದ್ರೆ ಯಾರಿಗಾಗಿ ಜನರು ಇರ್ಬೇಕು, ರಾಷ್ಟ್ರಕ್ಕಾಗಿ ಜನರು ಇರ್ಬೇಕು, ರಾಷ್ಟ್ರ ಜನರಿಗಾಗಿ ಅಲ್ಲ ಅಂತ. ಅಂದ್ರೆ ರಾಜ್ಯಕ್ಕೆ ಯಾಕೆ ಇಂಪಾರ್ಟೆಂಟ್ ಕೊಟ್ಟ ಅಂತಂದ್ರ, ನೀವೆಲ್ಲ ಇರೋದು ಎದ್ರ ಸಲುವಾಗಿ ಅಂತಂದ್ರ ರಾಜ್ಯಕ್ಕಾಗಿರ್ಬೇಕು. ವ್ಯಕ್ತಿ ಇರೋದು ರಾಜ್ಯಕ್ಕಾಗಿ, ರಾಜ್ಯ ಇರೋದು ವ್ಯಕ್ತಿಗಾಗಿ ಅಲ್ಲ ಅಂತ. ನೀವೆಲ್ಲರೂ ದೇಶಕ್ಕಾಗಿ ದುಡಿಬೇಕ, ದೇಶಕ್ಕಾಗಿ ಮಡಿಬೇಕ. ಬಟ್ ದೇಶ ನಿಮಗೇನ್ ಮಾಡಾಕತ್ತೈತಿ, ದೇಶ ನಿಮಗೇನ್ ಮಾಡಾಕ್ತದ, ದೇಶ ಉದ್ಯೋಗ ಕೊಡಾಕ್ತೈತೆ, ದೇಶ ಆಹಾರ ಕೊಡಾಕ್ತೈತಿ, ದೇಶ ಸಮಸ್ಯೆಗಳನ್ನ ಬಗೆಹರಿಸಾಕ್ತೈತೆ, ಅದನ್ನ ಕೇಳಂಗಿಲ್ಲ. ಹಿಟ್ಲರ್ನ ಅದೇ ತತ್ವ. ಹಿಟ್ಲರ್ನ ತತ್ವ ಅಂದ್ರೆ ನೀವು ಬರೇ ಹೇಳಿದ್ದನ್ನ ಕೇಳ್ಬೇಕ. ನೀವು ದೇಶಕ್ಕಾಗಿ ಪ್ರಾಣ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ. ಯಾರು ನೀವು ಪ್ರಾಣ ಕೊಟ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಹೇಳೋರಲ್ಲ, ಕೇಳೋರು. ಯಾರು ಕೇಳ್ತಿರ್ತಾರಲ್ಲ ಅವರು ಪ್ರಾಣ ಕೊಟ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಹೇಳೋರು ಪ್ರಾಣ ಕೊಟ್ರೆ ಸ್ವರ್ಗಕ್ಕೆ ಹೋಗಂಗಿಲ್ಲ, ಅವ್ರು ಪ್ರಾಣ ಕೊಡಕ್ಕೂ ಹೋಗಂಗಿಲ್ಲ. ಯಾಕಂದ್ರೆ ಅವ್ರು ಬರೇ ಹೇಳೋದಷ್ಟೇ ಕೆಲಸ. ಕೇಳೋದು ಮತ್ತು ಪಾಲನೆ ಮಾಡೋದು ಯಾರ್ದು ಅಂತಂದ್ರ ಸಾಮಾನ್ಯ ಜನರದು, ಪ್ರಜೆಗಳದ ಕೆಲಸ. ಪ್ರಜೆಗಳ ಪ್ರಶ್ನೆ ಹಾಕಬಾರ್ದು ಅಂತ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಯಾವ ವ್ಯಕ್ತಿನೂ ರಾಜ್ಯವನ್ನ ವಿರೋಧ ಮಾಡುವಂಗಿಲ್ಲ. ನನಗೆ ಈ ರಾಜ್ಯ ಸರಿ ಇಲ್ಲ, ಆ ರಾಜ್ಯ ಸರಿ ಇಲ್ಲ, ದೇಶ ಸರಿ ಇಲ್ಲ, ದೇಶದ ಆಡಳಿತ ಸರಿ ಇಲ್ಲ ಅಂತ ವಿರೋಧ ಮಾಡಂಗಿಲ್ಲ. ಒಂದ್ ವೇಳೆ ವಿರೋಧ ಮಾಡ್ತಿದ್ರು ಅಂದ್ರೆ ಅವನ್ನ ರಾಜ್ಯ ಭ್ರಷ್ಟ, ದೇಶ ಭ್ರಷ್ಟ ಅಂತ ಕರಿತಾ ಇದ್ರು. ರಾಜ್ಯದ ಸಲುವಾಗಿ, ದೇಶದ ಸಲುವಾಗಿ ಸರ್ವಸ್ವವನ್ನ ತ್ಯಾಗ ಮಾಡ್ಬೇಕಂತ ಬಹಳ ಜನ ಹೇಳ್ತಾರೆ. ಅಲ್ರಿ, ದೇಶದ ಸಲುವಾಗಿ ಪ್ರಾಣ ಕೊಡಕ್ಕೂ ನಾವು ತಯಾರಿರ್ಬೇಕು. ಯಾರು ಪ್ರಾಣ ಕೊಡಕ್ ತಯಾರಿರ್ಬೇಕು? ದೇಶಕ್ಕಾಗಿ ಪ್ರಾಣ ಕೊಡಕ್ ಯಾರು ತಯಾರಿರ್ಬೇಕು ಅಂತಂದ್ರೆ ಯಾರು ಕೇಳ್ತಿರ್ತಾರಲ್ಲ ಅವ್ರು, ಹೇಳೋರಲ್ಲ. ಇದನ್ನೊಂದು ಯಾವತ್ತಿಗೂ ಲಕ್ಷ ಇಟ್ಕೊಳ್ರಿ.
ಇಡೀ ರಾಜ್ಯ ವ್ಯವಸ್ಥೆದೊಳಗ ನೀವೇನು ಅನ್ಸೆಂಟ್ ಟೈಮ್ದಿಂದ ಹಿಡ್ಕೊಂಡು ಬರ್ತಿರಲ್ಲ, ಆ ಟೈಮ್ದಿಂದ ಹಿಡ್ಕೊಂಡು ರಾಜ್ಯಕ್ಕಾಗಿ ಜನರಿಗಾಗಿ ಪ್ರಾಣ ಕೊಟ್ಟ ಅರಸರು ಬೆರಳೆಣಿಕೆ ಜನ ಅಷ್ಟ. ಯುದ್ಧದ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಜೀವ ಕಳ್ಕೊಂಡವ್ರು ಬೆರಳೆಣಿಕೆ ಜನ ಅಷ್ಟ ಅದಾರ. ಉಳಿದವ್ರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ತಮ್ಮ ಅಧಿಕಾರದ ಸಲುವಾಗಿ ರಾಜ್ಯ ಉಳಿಬೇಕೋ ಇಲ್ಲೋ, ಹಂಗಂದ್ರೆ ನೀವು ನಿಮ್ ಪ್ರಾಣ ಕೊಟ್ಟಾಕ ರಾಜನ ಉಳಿಸ್ರಿ ಅಂತ ಈ ಸಿದ್ಧಾಂತ ಇವತ್ತಿಗೂ ಅದಾವ. ಒಬ್ಬ ಸೆಕ್ಯೂರಿಟಿಗೂ ಅದ ಜೀವ ಇರ್ತೈತಿಲ್ಲ, ಪ್ರೈಮ್ ಮಿನಿಸ್ಟರ್ಗೂ ಅದ ಜೀವ ಇರ್ತೈತಿ, ಏನ್ ಎಕ್ಸ್ಟ್ರಾ ಬೇರೆ ಜೀವ ಇರ್ತದೆ? ಒಬ್ಬ CM ಬೇರೆ ಜೀವ ಇರ್ತದೆ, ಒಬ್ಬ ಮಂತ್ರಿಗೆ ಬೇರೆ ಜೀವ ಇರ್ತದೆ. ಎಲ್ಲರಿಗೂ ಜೀವದ ಬೆಲೆ ಎಷ್ಟು ಇರ್ತೈತಲ್ಲ. ಒಬ್ಬ ಸಾಮಾನ್ಯ ಡಗ್ಗರ್ನ ಹಿಡ್ಕೊಂಡು ಭಿಕ್ಷಕನ ಹಿಡ್ಕೊಂಡು ರಾಷ್ಟ್ರದ ಅಧ್ಯಕ್ಷನ ತನಕ ಜೀವದ ವ್ಯಾಲ್ಯೂ ಇಕ್ಕೊಳ್ಳೇ ಇರ್ತೈತಿ, ಜೀವದ ವ್ಯಾಲ್ಯೂ ಏನ್ ಬೇರೆ ಇರ್ತೈತಿ. ಬಟ್ ಆದ್ರ ಯಾರಾದ್ರೂ ಅವ್ರಿಗಿಂತ ಹೆಚ್ಚಿನ ಉನ್ನತವಾಗಿ ಶ್ರೀಮಂತರು ಪದವಿಗಳು ಅದನ್ನ ಅನುಗುಣವಾಗಿ ಅವ್ರನ್ನ ಹೊಡ್ಯಾಕ್ ಬಂದ್ರೆ ತಮ್ಮ ಜೀವ ಕೊಟ್ಟು ಅವ್ರನ್ನ ಕಾಪಾಡೋದಂತೆ. ಯಾಕ ಹಂಗಂದ್ರೆ ಆ ಜೀವಕ್ಕೆ ಬೆಲೆ ಇಲ್ಲೇನ? ಆ ಜೀವಕ್ಕೆ ಬೆಲೆ ಇಲ್ಲೇನು ಅಂತ ಇತಿಹಾಸದಾಗ ಯಾರು ಸರ್ವಾಧಿಕಾರಿ ಅಂತ ಹೇಳ್ತಾರೆ ನೋಡ್ರಿ ನೀವು. ಸರ್ವಾಧಿಕಾರತ್ವ ಇರುವಂತ ಸಂದರ್ಭದೊಳಗ ತನ್ನ ಜೀವದ ರಕ್ಷಣೆಗಾಗಿ ಸಾವಿರಾರು ಜನರ ಜೀವವನ್ನ ತೆಗೆಯುವಂತ ವ್ಯಕ್ತಿಗಳೇನಿರ್ತಾರಲ್ಲ ಅವ್ರನ್ನ ಸರ್ವಾಧಿಕಾರಿ ಅಂತ. ನನ್ ಹೊಡ್ಯಾಕತ್ರು ಅಂತಂದ್ರೆ ಸಡನ್ ಆಗಿ 4 ಮಂದಿನ ತಂದು ಮುಂದೆ ನಿಂದ್ರಿಸಿ ಇವ್ರನ್ನ ಕೊಂದು ಬಿಡೋದು ನಾನು ಪಾರಾಗಿ ಹೋಗೋದೈತಿಲ್ಲ, ಅವರು ಸರ್ವಾಧಿಕಾರಿ ಅಂತ. ನನ್ನನ್ನ ನಂಬ್ಕೊಂಡಿರ್ತಕ್ಕಂಥವ್ರ ಸಲುವಾಗಿ ನಾನು ಪ್ರಾಣ ಕೊಡ್ತೀನಿ ಅನ್ನೋರು ಸರ್ವಾಧಿಕಾರಿ ಆಗೋದಿಲ್ಲ. ನಾನು ಉಳಿಯೋದ್ರ ಸಲುವಾಗಿ ಎಲ್ಲರನ್ನ ಬೇಕಾದ್ರೆ ಕೊಲ್ಲಕ್ಕೂ ತಯಾರದೀನಿ ಅನ್ನುವಂಥವ್ರು ಸರ್ವಾಧಿಕಾರಿ ಆಗ್ತಾರೆ. ಹಿಟ್ಲರ್ ಆ ಕೆಲಸ ಮಾಡ್ಕೊಂತಾನೆ. ಹಿಟ್ಲರ್ ಯಾವ ಕೆಲಸ ಮಾಡ್ಕೊಂಡ್ರೆ ರಾಜ್ಯಕ್ಕಾಗಿ ಪ್ರಾಣನ ಕೊಡ್ಬೇಕು, ರಾಜ್ಯಕ್ಕೆ ಎಲ್ಲವನ್ನ ಸರ್ವಸ್ವವನ್ನ ತ್ಯಾಗ ಮಾಡ್ಬೇಕು, ಎಲ್ಲವೂ ರಾಜ್ಯಕ್ಕಾಗಿಯೇ, ರಾಜ್ಯದ ಒಳತಿಗಾಗಿಯೇ. ಯಾರು ಏನಪ್ಪಾ ಅಂದ್ರೆ ರಾಜ್ಯದ ಹೊರತಾಗಿಲ್ಲ, ದೇಶವನ್ನು ಯಾರು ಬಿಟ್ಟಿಲ್ಲ, ದೇಶಕ್ಕಿಂತ ಹೆಚ್ಚಿಗೇನು ಇಲ್ಲ. ಅದ್ರ ಸಲುವಾಗಿ ನೀವು ತನು ಮನ ಧನ ಪ್ರಾಣ ಎಲ್ಲವನ್ನ ದೇಶಕ್ಕಾಗಿ ತ್ಯಾಗ ಮಾಡ್ಬೇಕು ನೀವು ಅಂತ ಹೇಳ್ಕೊಂತಿರ್ತಾರೆ. ಅಂದ್ರೆ ತಾವು ಜನರಿಗೆ ಹೇಳುವಂತ ಸಂದರ್ಭದೊಳಗ ರಾಜ್ಯ ರಾಷ್ಟ್ರದ ಬಗ್ಗೆ ಹೇಳೋದು, ಬಟ್ ತಾವು ಮಾಡ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಅಧಿಕಾರನೆಲ್ಲ ತಮ್ಮ ಕಡ್ಲಿಗೆ ಇಟ್ಕೊಳ್ಳೋದು. ಇದನ್ನೇನಪ್ಪಾ ಅಂತಂದ್ರ ಹಿಟ್ಲರ್ನ ನಾಜಿ ಪಕ್ಷ ರಾಜ್ಯಕ್ಕೆ ಕೊಡುವಂತ ಪ್ರಾಮುಖ್ಯತೆ ಅಂತ ಕರ್ಕೊಂತೀವಿ. ಇನ್ನು ನಾಜಿ ಪಕ್ಷದ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ಸರ್ವಾಧಿಕಾರತ್ವದೊಳಗ ನಂಬಿಕೆ ಇಡೋದು ಅಂತ. ನಿರಂಕುಶ ಪ್ರಭುತ್ವದೊಳಗ ನಂಬಿಕೆ ಇಡೋದು. ನಿರಂಕುಶ ಪ್ರಭುತ್ವ ಬಹಳ ಇಂಪಾರ್ಟೆಂಟ್, ಇಲ್ಲಿ ಪ್ರಜಾಪ್ರಭುತ್ವ ಇಂಪಾರ್ಟೆಂಟ್ ಅಲ್ಲ. ನಾಜಿ ಪಕ್ಷ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಪಕ್ಷ, ಸಮೂಹ ಕೇಂದ್ರಿತ ಜನ ಕೇಂದ್ರಿತ ಅಲ್ಲ, ಪ್ರಜೆಗಳ ಕೇಂದ್ರಿತ ಆಗಿಲ್ಲ, ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಪಕ್ಷ. ಅಲ್ಲಿ ಜರ್ಮನ್ರಿಗೆ ಏಕಪಕ್ಷ ಅನ್ನೋದು ಬೇಕೇ ಹೊರತು ಬಹುಪಕ್ಷ ಅಲ್ಲ. ಜರ್ಮನ್ರಿಗೆ ಏಕ ವ್ಯಕ್ತಿ ಅನ್ನೋದು ಬೇಕೇ ಹೊರತು ಬಹು ವ್ಯಕ್ತಿ ಅಲ್ಲ. ಜರ್ಮನ್ರಿಗೆ ಏನಪ್ಪಾ ಅಂದ್ರೆ ಜರ್ಮನೇ ಬೇಕೇ ಹೊರತು ಯುರೋಪ್ ಅಲ್ಲ. ಇಡೀ ಯುರೋಪನ್ನ ತಮ್ಮ ಕಪಿ ಮುಷ್ಟೊಳಗೆ ಇಟ್ಕೊಳ್ಬೇಕಂತ. ಅದಕ್ಕ ನಾಜಿ ಪಕ್ಷ ಏನ್ ಹೇಳ್ತೈತಿ ಅಂತಂದ್ರ ನಾಜಿ ಪಕ್ಷ ಒಂದು ಬಿಟ್ರೆ ಉಳಿದ ಯಾವ ಪಕ್ಷಗಳು ಇರಬಾರ್ದು ಅನ್ನುವಂತ ಸಿದ್ಧಾಂತ ಬರ್ತದೆ. ಬೇರೆ ಯಾವ ಪಕ್ಷ ಇದ್ದು ಅಂದ್ರೆ ಅವು ಅಧಿಕಾರಕ್ಕೆ ಬರ್ತಾವ, ಪಕ್ಷನೇ ತೆಗೆದು ಬಿಟ್ರೆ ಅಧಿಕಾರಕ್ಕೆ ಯಾರು ಬರ್ತಾರ? ಅದಕ್ಕೆ ನಾಜಿ ಪಕ್ಷ ಒಂದ್ ಬಿಟ್ರೆ ಉಳಿದ ಪಕ್ಷಗಳನ್ನೆಲ್ಲ ತೆಗೆದು ಹಾಕಬೇಕು ಅಂತ. ಆ ನಾಜಿ ಪಕ್ಷ ಒಂದ್ ಬಿಟ್ಟು ಉಳಿದ ಪಕ್ಷ ತೆಗೆದು ಹಾಕಬೇಕು ಅಂತಂದ್ರೆ ನೀವೆಲ್ಲ ಪ್ರಜೆಗಳೇ ಆಗಿದ್ರೆ, ನೀವು ಎಲ್ಲ ಪ್ರಜೆಗಳೇ ನಾವು ಪ್ರಭುಗಳು ಅಂತ ಹೇಳ್ಕೊಳಕತ್ರಿ ಅಂದ್ರೆ ನೀವ್ಯಾಕೆ ತೆಗ್ಯಾಕ್ ಬಿಡ್ತೀರಿ? ತೆಗ್ಯಾಕ್ ಬಿಡೋದಿಲ್ಲ, ಪಕ್ಷ ಇರ್ಲಿ ಅಂತೀರಿ. ನೀವು ಪ್ರಜೆಗಳು ಬರೇ ಕೇವಲ ಪ್ರಜೆ ಅಷ್ಟೇ ಆಗಿದ್ದು ನೀವು ನಿಮ್ಮ ಸಲುವಾಗಿ ಅಲ್ಲ, ವ್ಯಕ್ತಿ ಸಲುವಾಗಿ ಜೀವ ಕೊಡಕ್ ತಯಾರಾದ್ರಿ ಅಂತಂದ್ರೆ ನೀವು ರಾಷ್ಟ್ರದ ಸಲುವಾಗಿ ಜೀವ ಕೊಡಕ್ ತಯಾರಾದ್ರಿ ಅಂತಂದ್ರೆ ಪಕ್ಷಗಳ ಬೆಲೆನೇ ಇರೋದಿಲ್ಲ. ಅದಕ್ಕೆ ಹಿಟ್ಲರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಲ್ಲ ಪಕ್ಷವನ್ನ ತೆಗೆದು ಹಾಕಿ ನಾಜಿ ಪಕ್ಷವನ್ನ ಒಂದೇ ಇಟ್ಕೊಳ್ತಾನ. ಆ ನಾಜಿ ಪಕ್ಷ ಒಂದೇ ಇರೋದ್ರಿಂದ ಎಲ್ಲ ಅಧಿಕಾರ ತನ್ನ ಕೈಯೊಳಗಾಗ್ತದೆ. ಅಧಿಕಾರ ಕೇಂದ್ರೀಕರಣ ಅಂತನೂ ಕರಿತೀವಿ. ಆ ಅಧಿಕಾರ ಕೇಂದ್ರೀಕರಣ ಮಾಡೋದ್ರ ಮೂಲಕ ಏನಪ್ಪಾ ಅಂದ್ರೆ ಸರ್ವಾಧಿಕಾರ ಆಗ್ತಾನ. ನಾಜಿ ಪಕ್ಷ ಅಂದ್ರನೆ ಜರ್ಮನಿ, ರಾಜ್ಯ ಅಂದ್ರನೆ ನಾಜಿ ಪಕ್ಷ. ನಾವು ಗುರುತಿಸ್ಕೊಳ್ತೀವಿ. ಈಗ ಬಹಳ ಜನ ಹೇಳ್ತಿರ್ತಾರೆ ಇಂಡಿಯಾ ಅಂದ್ರನ ಈ ವ್ಯಕ್ತಿದಿಂದ ಗುರುತಿಸ್ಕೊಳ್ತದೆ. ಯಾರು? ಭಾರತ ಅಂದ್ರನೆ ಇಂಡಿಯಾ ಅಂದ್ರನ ನರೇಂದ್ರ ಮೋದಿ ಅಂದ್ರನ ಇಂಡಿಯಾ. ಒನ್ ಟೈಮ್ದಾಗಿತ್ತ ಇಂದಿರಾ ಗಾಂಧಿ ಅಂದ್ರನ ಇಂಡಿಯಾ ಅಂದ್ರನ ಇಂದಿರಾ ಗಾಂಧಿ ಅಂತ ಒಂದ್ ಕಾಲ ಇತ್ತು. ಕಾಲ ಹಂಗ ಬದಲಾಕೊಂತಿರ್ತೈತಿ. ಯಾಕಂದ್ರೆ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಇತಿಹಾಸ ಇಲ್ಲೇನು, ನಮ್ಮಲ್ಲಿ ಸಂಸ್ಕೃತಿ ಇಲ್ಲೇನು? ಇಂದಿರಾ ಗಾಂಧಿದಿಂದ ದೇಶ ಗುರುತಿಸ್ಕೊಳ್ಬೋದು, ನರೇಂದ್ರ ಮೋದಿದಿಂದ ದೇಶ ಗುರುತಿಸ್ಕೊಳ್ಳೋದು ಅಂತೇನಿಲ್ಲ. ಅವರವರ ವ್ಯಕ್ತಿತ್ವ, ಅವರವರ ಆ ಸಂದರ್ಭದಲ್ಲಿನ ಸಾಧನೆಗಳು, ಕೆಲಸಗಳು, ಅವರ ಧೋರಣೆ, ಅವರ ಆಡಳಿತದಿಂದ ಹಾಗೆ ಗುರುತಿಸ್ಕೊಳ್ತಿತ್ತು.
ಅದಕ್ಕೆ ನಾಜಿ ಪಕ್ಷ ಏನ್ ಹೇಳ್ತೈತಿ ಅಂದ್ರೆ ನಿರಂಕುಶ ಪ್ರಭುತ್ವದಲ್ಲಿ ನಂಬಿಕೆ ಇರಬೇಕು, ಪ್ರಜಾಪ್ರಭುತ್ವ ಇರಬಾರ್ದು, ಸರ್ವಾಧಿಕಾರತ್ವ ಇರಬೇಕು, ಜನರು ಏನಪ್ಪಾ ಅಂದ್ರೆ ಜನರು ದೇಶಕ್ಕಾಗಿನೇ ದುಡಿಬೇಕು, ಒಂದೇ ಪಕ್ಷ ಇರಬೇಕು, ಎಲ್ಲ ಪಕ್ಷಗಳನ್ನ ತೆಗೆದು ಹಾಕಬೇಕು ಅನ್ನೋದನ್ನ ನಾಜಿ ಪಕ್ಷ ಹೇಳ್ತೈತಿ. ಇನ್ನೊಂದು ನಾಜಿ ಪಕ್ಷ ಹೇಳೋದೇನು ಅಂತಂದ್ರ ಉಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆಯನ್ನ ಹೇಳ್ತದ, ಅದ್ರ ಜೊತೆಗೆ ಯುದ್ಧಕ್ಕೆ ಬೆಂಬಲ ಕೊಡೋದು ಅಂತ. ಉಗ್ರವಾದ ರಾಷ್ಟ್ರೀಯತೆ ಮತ್ತು ಯುದ್ಧಕ್ಕೆ ಬೆಂಬಲ ಕೊಡೋದು ಬಹಳ ಮುಖ್ಯವಾಗಿ ನಾಜಿ ಪಕ್ಷದಲ್ಲಿರ್ತಕ್ಕಂಥ ತತ್ವ ಅಥವಾ ಲಕ್ಷಣ ಅಂತ. ಉಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆ ಹಂಗಂದ್ರೆ ಉಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆ ಅಂತಂದ್ರೆ ಏನು, ಉಗ್ರವಾಗಿರ್ತಕ್ಕಂಥ ಧಾರ್ಮಿಕತೆ ಅಂತಂದ್ರೇನು, ಉಗ್ರವಾಗಿರ್ತಕ್ಕಂಥ ಜಾತೀಯತೆ ಅಂತಂದ್ರೇನು, ಇದನ್ನೆಲ್ಲ ನಾವು ಉಗ್ರವಾದದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಯಾವಾಗ ಆ ಜಾತೀಯತೆ, ಧಾರ್ಮಿಕತೆ, ದೇಶ ಅನ್ನೋದು ಉಗ್ರತೆಯ ರೂಪದಲ್ಲಿ ತಾಳ್ಕೊಳ್ತದೋ ಆವಾಗ ನಾವು ಮನುಷ್ಯತ್ವವನ್ನು ಬಿಟ್ಬಿಡ್ತೀವಿ. ನಾವು ಮನುಷ್ಯತ್ವ ಬಿಟ್ಟಾಗ ಅಷ್ಟ ಒಬ್ಬ ವ್ಯಕ್ತಿ ಬೆಳೆಯಕ್ಕೆ ಸ್ಟಾರ್ಟ್ ಐತಿ, ಇಲ್ಲಾಂದ್ರೆ ಬೆಳೆಯೋದಿಲ್ಲ. ನಾಜಿ ಪಕ್ಷ ಏನ್ ಹೇಳ್ತೈತೆ ಅಂದ್ರೆ, ನಾಜಿ ಪಕ್ಷ ಮತ್ತು ಹಿಟ್ಲರ್ ಜರ್ಮನಿ ಒಳಗ ಉಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆಯನ್ನ ತಗೊಂಡ್ ಬರ್ತಾರೆ. ಅಂದ್ರೆ ಉಗ್ರವಾದ ರಾಷ್ಟ್ರೀಯತೆ ಅಂತಂದ್ರೆ ನೀವು ಯಾರೇ ಏನಂದ್ರೆ ಪಕ್ಕದ ರಾಷ್ಟ್ರಕ್ಕೆ ಹೇಳಿದ್ರಿ ಅಂತಂದ್ರೆ, ನೆರೆ ರಾಷ್ಟ್ರದವ್ರಿಗೆ ಹೇಳಿದ್ರಿ ಅಂತಂದ್ರೆ ನಿಮ್ಮನ್ನ ದೇಶದ್ರೋಹಿ ಅಂತ ಅಂದ್ಬಿಡೋದು, ಹೊಡ್ಯಾಕ್ ಚಾಲು ಮಾಡಿಬಿಡೋದು. ಧರ್ಮದ ಬಗ್ಗೆ ಸ್ವಾಭಾವಿಕವಾಗಿ ನೀವು ಅದಿರಿ ಅಂತಂದ್ರೆ ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಪರಿಸರ ಸುತ್ತಮುತ್ತ ಎಲ್ಲ ಜಾತಿ ವರ್ಗ ಸಮಾಜದವ್ರು ಇರ್ತಾರೆ. ನೀವು ವಿರೋಧ ಮಾಡಕತ್ರಿ ಅಂತಂದ್ರೆ ಅವರು ವಿರೋಧ ಮಾಡ್ತಾರೆ. ನೀವು ಸ್ಟ್ರಾಂಗ್ ಆದ್ರಿ ಅಂದ್ರೆ ಅವರನ್ನ ದ್ರೋಹಿ ಅಂತ ಕರಿತೀರಿ, ನೀವು ಸ್ಟ್ರಾಂಗ್ ಆದ್ರೆ ಅಂದ್ರೆ ಅವ್ರನ್ನ ದ್ರೋಹಿ, ಅವ್ರು ಸ್ಟ್ರಾಂಗ್ ಆದ್ರೆ ನಿಮ್ಮನ್ನು ದ್ರೋಹಿ ಅಂತ ಕರೀತಾರೆ. ಹೀಗಾಗಿ ನಾಜಿ ಪಕ್ಷ ಹೇಳ್ತೈತಿ ಅಂದ್ರೆ ಉಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆಯನ್ನ ಬಿತ್ತಕ್ಕಂಥ ಕೆಲಸ ಮಾಡ್ತೈತಿ. ನಮ್ಮ ರಾಷ್ಟ್ರನೇ ಶ್ರೇಷ್ಠ, ಉಳಿದಿದ್ದೆಲ್ಲ ಕನಿಷ್ಠ. ನಮ್ಮ ಜಾತಿನ ಶ್ರೇಷ್ಠ, ಉಳಿದಿದ್ದೆಲ್ಲ ಕನಿಷ್ಠ. ನಮ್ಮ ಧರ್ಮನೇ ಶ್ರೇಷ್ಠ, ಉಳಿದಿದ್ದೆಲ್ಲ ಕನಿಷ್ಠ. ಇದು ಉಗ್ರತೆಯ ರೂಪ ಅಂತ ಕರೀತಾರೆ. ಇದನ್ನ ಜರ್ಮನ್ರಲ್ಲಿ ಬಿತ್ತಕ್ಕಂಥ ಕೆಲಸ ಹಿಟ್ಲರ್ ಮಾಡ್ತಾನೆ. ಮತ್ತೇನಂದ್ರೆ ಈಗ ಸದ್ದ ಯುದ್ಧ ಮಾಡ್ಲಿ, ಎಲ್ಲಿ ಯುದ್ಧ ಮಾಡ್ಬೇಕಂತ, ಯುದ್ಧಕ್ಕೆ ಬೆಂಬಲ ಕೊಡ್ಬೇಕು. ನಾವೇನು ಕಡಿಮೆ ಇದೀವನ? ನಮ್ಮ ಕಡೆನೂ ಎಲ್ಲ ಶಸ್ತ್ರಾಸ್ತ್ರಗಳು ಅದಾವ, ನಾವು ಯುದ್ಧ ಮಾಡ್ಬೇಕ. ನಾವು ಮಾಡ್ತಾರೆ, ನಮ್ಮ ದೇಶದ ಪ್ರಧಾನಿ ಮಾಡ್ತಾರೆ, ಈಗ ಸದ್ಯ ಯುದ್ಧ ಮಾಡ್ತಾರೆ, ಯುದ್ಧ ಮಾಡ್ಬೇಕು. ಎಲ್ಲರೂ ಯುದ್ಧ ಮಾಡ್ಬೇಕಂತಂದ್ರೆ ಯುದ್ಧ ಮಾಡಿದ್ರೆ ಏನಾಯ್ತು? ಯುದ್ಧ ಬಹಳ ಜನರಿಗೆ ಗೊತ್ತೇ ಇಲ್ಲ, ಯುದ್ಧ ಆಗೇ ಇಲ್ಲ. ಏನು ಯುದ್ಧ ಆಗಿಲ್ಲ? ಯುದ್ಧ ಬೇರೆ, ದಾಳಿ ಬೇರೆ, ದಂಡಯಾತ್ರೆ ಬೇರೆ. ಎಲ್ಲದಕ್ಕೂ ಒಂದೊಂದು ಅರ್ಥ ಅದ. ಯುದ್ಧ ಆಗಿಲ್ಲ, ಅದು ಜಸ್ಟ್ ಒಂದು ರಿಯಾಕ್ಷನ್ ಇತ್ತು ಅಷ್ಟೇ. ಯುದ್ಧ ಘೋಷಣೆ ಆಗಿಲ್ಲ. ಯುದ್ಧ ಘೋಷಣೆ ಆಗ್ಬೇಕಂದ್ರೆ ಅದರದೇ ಆಗಿರ್ತಕ್ಕಂಥ ನಿಗದಿತ ನಿಯಮಗಳದಾವ. ಸುಮ್ಮನೆ ಇವರು ಒಂದು ಹೋಗಿ ಬಾಂಬ್ ಹಾಕಿದ್ರು, ಎಲ್ಲಿ ಹಾಕಿದ್ರು, ಯಾರು ಸತ್ರು, ಎಷ್ಟು ಜನ ಸತ್ರು, ಯಾರ್ದೇನು ಹಾಳಾಯ್ತು, ಎದರದು ಯಾವುದೂ ಇಲ್ಲ. ಅವ್ರು ಟಿವ್ಯಾಗ ಹಂಗೆ ಹೇಳ್ಕೊಂತ ಹೋಗ್ತಿರ್ತಾರೆ. ಟಿವ್ಯಾಗ ಕೊರೋನಾದಾಗ ರೋಡಿಗೆ ಮೀನುಗಳು ಹೆಂಗ್ ಬೀಳ್ತಾವಲ್ಲ, ಹೊರಗೆ ಸಮುದ್ರದಿಂದ ಹೊರಗೆ ಬಂದು ಹಂಗೆ ಹೆಣಗಳು ಬಿದ್ದು ಅಂತ ತೋರಿಸಿದ್ರು ಕೊರೋನಾದಾಗ. ಎಲ್ಲಿ ಹೆಣ ಬಿದ್ದುವೋ ಗೊತ್ತಿಲ್ಲ, ಚೀನಾದಾಗ ಅದು ಏನೂ ಆಗಿಲ್ಲ. ನಾವು ಇತಿಹಾಸದಂಗ ಹಿಂಗೆ ಹೇಳ್ಕೊಂತ ಹೋಗ್ತೀವಿ. ಮೇಡ್ಯಾನ್ ತಲೆನ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಮೇಡ್ಯ ಏನಪ್ಪಾ ಅಂದ್ರೆ ಜನರನ್ನ ಮಿದುಳೋಗಿ ಕೈ ಹಾಕಿ ತೆಗೆದು ಹೊರಗೆ ಒಗೆದು ಬಿಡ್ತೈತೆ, ಅದು ಯೋಚನೆಯನ್ನ ಮಾಡಬೇಡ್ರಿ ಅಂತ. ಅದಕ್ಕೇನಪ್ಪಾ ಅಂತಂದ್ರ ನಾಜಿ ಅನ್ನುವಂಥ ಪಕ್ಷದೊಳಗ ಉಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆಯನ್ನ ಬಿತ್ತಕ್ಕಂಥ ಕೆಲಸ ಮಾಡೋದು. ಯುದ್ಧ ಮಾಡೋದ್ರಿಂದ ಪ್ರತಿಷ್ಠೆ ಹೆಚ್ಚಾಗ್ತೈತಿ ಅಂತ. ಯುದ್ಧ ಮಾಡೋದ್ರಿಂದ ಪ್ರತಿಷ್ಠೆ ಹೆಚ್ಚಾಗ್ತೈತೆ ಇಲ್ಲ? ಯುದ್ಧ ಮಾಡೋದ್ರಿಂದ ಪ್ರತಿಷ್ಠೆ ಹೆಚ್ಚಾಗ್ತೈತಿ? ಆಗ್ತೈತಿ. ಯುದ್ಧ ಮಾಡೋದ್ರಿಂದ ನೀವು ಸುಮ್ಮನೆ ಹಿಂಗ್ ಗೋಣ ಅಳಗಾಡಿಸ್ಕೊಂಡ್ ಕೂತ್ರೆ ನಿಮ್ಮನ್ನ ಯಾರು ಗುರುತು ಹಿಡಿತಾರ? ನೀವು ಯಾರು ದಿನ ಕಾಲೇಜ್ ಬರಕತ್ತಾರ ನಿಮ್ಗೆ ಗುರುತು ಹಿಡಿತಾರ? ಯಾರು ಹಿಡಿಯಂಗಿಲ್ಲ. ಒಬ್ರನ್ನ ಯಾವ ಕರೆ ಎಳ್ಕೊಂಡ ಜಿಪ್ರಿ ಹಿಡ್ಕೊಂಡು ಹೋಗಿ ಹೊಡ್ಕೊಂತ ಹೋಗ್ಬಿಡ್ರಿ ನೀವು. ಇಡೀ ಯೂನಿವರ್ಸಿಟಿ ಅಲ್ಲ, ಎಲ್ಲ ಯೂನಿವರ್ಸಿಟಿ ಒಳಗೆ ನೀವ ಫೇಮಸ್. ಅದ್ರಾಗ ಹುಡುಗನ ಯಾರಂದ್ರೆ ಹೊಡೆದ್ ಬಿಟ್ರಿ ಅಂತ ಮುಗ್ದೋಯ್ತೆ. ಅಂದ್ರೇನು ಪ್ರತಿಷ್ಠೆಗಾಗಿ ಯುದ್ಧವನ್ನ ಮಾಡೋದು ಅಂತ. ಗುಂಡಾಗಳಾಗ್ತಾರಲ್ಲ, ಗುಂಡಾಗಳಾಗ್ಬೇಕಂತಂದ್ರೆ ತನ ಬಿಟ್ಬಿಡೋದಂತ. ಪ್ರತಿಷ್ಠೆಗಾಗಿ ಯುದ್ಧ ಮಾಡೋದು ಅಂತ, ಜಗಳಾಡೋದು ಅಂತ. ಡಾನ್ ಅನ್ಸ್ಕೊಳ್ಬೇಕಂದ್ರೆ ಜಗಳಾಡ್ಬೇಕ? ಏನ್ ಮನ್ಯಾಗ ಕುಂತ್ರ ಆಗ್ತಾನೆ? ಇಲ್ಲ. ಸರ್ವಾಧಿಕಾರಿ ಅಂದ್ರೆ ಮನ್ಯಾಗ ಕುಂತ್ರ ಆಗ್ತದಾನೆ? ಇಲ್ಲ. ಒಂದ್ ರಾಷ್ಟ್ರ ಬಲಿಷ್ಠ ಐತಿ ಅಂತ ಹೇಳಿ ಸುಮ್ಮನೆ ಕೂತ್ರ ಆಗ್ತೈತಾನೆ? ಇಲ್ಲ. ಒಂದ್ ರಾಷ್ಟ್ರ ಶ್ರೇಷ್ಠ ಐತಿ ಅಂತ ಸುಮ್ಮನೆ ಇದ್ರೆ ಆಗ್ತೈತಾನೆ? ಇಲ್ಲ. ಅದು ತಾನು ಬಲಿಷ್ಠ ಅಂತೇಳಿ ತೋರಿಸ್ಕೊಳ್ಬೇಕಲ್ಲ, ತಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯುದ್ಧ ಮಾಡ್ಬೇಕು ಅಂತ. ಯುದ್ಧ ಮಾಡೋದ್ರ ಮೂಲಕ ಯುದ್ಧಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ನಾಜಿ ಮುಖ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ ತನ್ನ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಬೇಕಂದ್ರೆ ಯುದ್ಧ ಮಾಡ್ಬೇಕು ಅಂತ.
ಈಗ ನಾವು ಅನ್ನಾಕತ್ತಿದ್ವಿ ನಮ್ಮ ಪ್ರತಿಷ್ಠೆ ಹೆಚ್ಚಿಸ್ಬೇಕಂತಂದ್ರೆ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ಬೇಕು ಅಂತ. ಬಹಳ ಸಿಂಪಲ್ ಥಿಂಕಿಂಗ್. ನಾವೆಲ್ಲ ಹೇಳ್ತೀವಿ ವಸುದೈವ ಕುಟುಂಬಕಂ, ಹೌದಲ್ಲ? ನೀವು ಅಕ್ಕಂಗಾರ ಅದಿರಿಪ್ಪ, ನಾಳೆ ಬರೀ ಹೆಣ್ಮಕ್ಳು ಅಟ್ಟೆ ಇದ್ರಿ, ಆಸ್ತಿ ಡಿವೈಡ್ ಆಗ್ತೈತಿ. ಹೆಣ್ಮಕ್ಳು ಅಡ್ಡ ಇದ್ರಿ ಏನ್ ಮಾಡ್ತೀರಿ? ಆಸ್ತಿ ತಗೋತ್ರಿ. ಒಬ್ಬ ಕೊಡಂಗಿಲ್ಲ ಅಂತಾಳ, ದೊಡ್ಡ ಅಕ್ಕನೋ ತಾಯಿನ ಕೊಡಂಗ. ಹೆಣ್ಮಕ್ಳು ಇದ್ರಿ, ಗಂಡ್ಮಕ್ಳೇ ಇಲ್ಲ. ಹೆಚ್ಚಿಗೆ ಬೇಕು ಕಡಿಮೆ ಬೇಕಂತ ಜಗಳಾಡ್ತೀರಿ, ಮಾತಾಡಂಗಿಲ್ಲ. ಅಣ್ಣ ತಮ್ಮರು ಮಾತಾಡಂಗಿಲ್ಲ. ಏನಾಗ್ತಾರ? ಡಿವೈಡ್ ಆಗ್ತಾರ, ಹೌದಲ್ಲ? ಡಿವೈಡ್ ಆಗಿದ್ದು ಕಾಮನ್ ಆಗಿ ಯೋಚನೆ ಮಾಡ್ಬೇಕಲ್ಲ. ನಾನು ಸಿದ್ಧಾಂತಗಳನ್ನು ಹೇಳುವಂತ ಸಂದರ್ಭದಲ್ಲಿ ಹೇಳ್ತೀನಿ, ಏನದು ಅಖಂಡ ಭಾರತ ಅನ್ನುವಂಥ ಕಲ್ಪನೆ ವಿಶ್ವ ಹಿಂದೂ ಪರಿಷತ್ದವ್ರು ಕಳ್ಕೊಂಡು. ಹಂಗಂದ್ರೆ ಏನ್ ಅಖಂಡ ಭಾರತ? ಇದ್ದಿದ್ದ ಭಾರತನೋ, ಇರ್ಲಾರ್ದ ಭಾರತನೋ, ಏನು ಮೊದಲು ಇದ್ದಿದ್ದ ಭಾರತನೋ, ಏನು ಹೊಸದನ್ನು ಸೃಷ್ಟಿ ಮಾಡೋ ಭಾರತನೋ? ಅಖಂಡ ಭಾರತ ಅಂದ್ರೆ ಏನು? ಯಾವ್ದು ಮೊದಲು ಇದ್ದಿದ್ದು? ಮತ್ತು ಮೊದಲು ಇದ್ದಿದ್ದು ಭಾರತ ಅಂತಂದ್ರೆ ಬಾಂಗ್ಲಾಕ್ಕೆ ಯಾಕೆ ವಿರೋಧ ಮಾಡೋದು? ಪಾಕಿಸ್ತಾನಕ್ಕೆ ಯಾಕೆ ವಿರೋಧ ಮಾಡೋದು? ನೀವು ನಿಮ್ಮ ಮನೆಯವ್ರ ಅಂತಂದ್ರ ನಮ್ಮವ್ರ ಅನ್ನೋ ಕಲ್ಪನೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ, ಎಲ್ಲಾನು ನಮ್ದು ಅನ್ನುವಂತ ಕಲ್ಪನೆ ಇದ್ರೆ ನಿಮ್ಮ ಅಣ್ಣನ ತಮ್ಮನ್ನ ಜಗಳಕ್ಕೆ ಹಚ್ಚುದು ಅಲ್ಲ. ಮತ್ ಹಂಗ ನಿಮ್ಮ ಅಣ್ಣ ನಿಮ್ ತಮ್ಮ ನಿಮ್ ಆಸ್ತಿ ಸಲುವಾಗಿ ಅವ ಮೇಲೆ ಜಗಳ ತೆಗಿತಿರ್ತಾರಲ್ಲ, ನನಗಿದು ಬೇಕು ನನಗದು ಬೇಕಂತೇಳಿ. ನೀವೇ ಹೇಳ್ತಿರ್ತಾರಲ್ಲ, ಹುಟ್ಟುತ್ತ ಅಣ್ಣ ತಮ್ಮಂದ್ರು ಬೆಳೆಯುತ್ತ ದಾಯಾದಿಗಳು ಅಂತೇಳಿ ನೀವೇ ಕಲ್ಸ್ಬಿಟ್ರಿ. ಮನಿ ಕಟ್ಟಾಗ ನೀವೇ 2 ಬಾಕ್ಲ ಇಟ್ಬಿಟ್ರಿ. ನೀವ ಮಾಡಿರಿ. ಮನಿ ಒಳಗ ಮಾಡಾಕತ್ತೀರಿ ಅಂತಂದ್ರೆ ಮನಸ್ಸಿನೊಳಗ ಆಗೋದ, ಮನಸ್ಸಿನೊಳಗ ಮನಿ ಒಳಗ ಆಯ್ತು ಅಂತಂದ್ರೆ ಆಸ್ತಿ ಒಳಗ ಆಗೋದ, ಆಸ್ತಿ ಒಳಗ ಆಯ್ತು ಅಂದ್ರೆ ಊರೊಳಗ ದೇಶದೊಳಗ ಹಿಂಗ ಆಗೋದ. ಎಷ್ಟು ಮನಿಗಳು ಹೊಡೆದಿಲ್ಲ, ಎಷ್ಟು ಮನಸ್ಸುಗಳು ಹೊಡೆದಿಲ್ಲ, ಎಷ್ಟು ಊರುಗಳು ಹೊಡೆದಿಲ್ಲ, ಎಷ್ಟು ತಾಲೂಕುಗಳು ಹೊಡೆದಿಲ್ಲ, ಎಷ್ಟು ಜಿಲ್ಲೆ ಹೊಡೆದಿಲ್ಲ, ಎಷ್ಟು ರಾಜ್ಯ ಹೊಡೆದಿಲ್ಲ. ಹಂಗ ದೇಶಗಳು ಅವಾಗ ದೇಶಗಳು ಅಂತ ಕರಿತಾ ಇದ್ರು. ಅವ್ರವ್ರ ದೇಶ ಅಂತ. ನಾಡು ಅಂದ್ರನ ದೇಶ, ರಾಷ್ಟ್ರ ಅಂದ್ರನ ದೇಶ. ತಮಿಳುನಾಡು ಒಂದು ದೇಶ, ಮಹಾರಾಷ್ಟ್ರ ಒಂದು ದೇಶ, ಕನ್ನಡ ನಾಡು ಒಂದು ದೇಶ. ಇವು ದೇಶ ಅನ್ನುವಂತ ಕಲ್ಪನೆ ಇದ್ದು. ಮತ್ತು ಅವ್ರವ್ರ ರಾಜರ ಕಾಲದಾಗ ಅದು ದೇಶಗಳಾಗಿದ್ದು. ಅವ್ರವ್ರ ಶ್ರೇಷ್ಠ ಅಂತಾರ. ಕನ್ನಡ ನಾಡು ನಮ್ದು ಶ್ರೇಷ್ಠ, ಮಹಾರಾಷ್ಟ್ರ ಅವ್ರದ್ದು, ಮಹಾರಾಷ್ಟ್ರ ನಮ್ದು ದೊಡ್ಡ ರಾಷ್ಟ್ರ, ಅವ್ರು ಶ್ರೇಷ್ಠ. ನಾವು ತಮಿಳುನಾಡು ನಮ್ದು ಶ್ರೇಷ್ಠ. ಚಾಲು ಆಗ್ಬಿಟ್ಟು ಒಬ್ರಿಗೊಬ್ರು. ದೇಶ ಬಂದಾಗ ನಾವೆಲ್ಲ ಒಂದು, ರಾಜ್ಯ ಬಂದಾಗ ಜಗಳಾಡ್ಕೊಂಡು ಕಿತ್ತಾಡ್ಕೊಂತಿದ್ ಬಿಡೋದು. ಏಷ್ಯಾ ಅಂತ ಬಂದಾಗ ನಾವು ಭಾರತ ಪಾಕಿಸ್ತಾನ ಇವೆಲ್ಲ ಒಂದೇ. ಯಾಕಂದ್ರೆ ಏಷ್ಯಾ ಖಂಡದಾಗ ಬರ್ತಾವ. ಅಂದ್ರೆ ನಮಗ್ ಹ್ಯಾಗ್ ಬೇಕೋ ಹಾಗೆ ನಾವು ಬಳಸಿಕೊಳ್ಳೋದೇನಿದೆಯಲ್ಲ, ಅದು ಸರ್ವಾಧಿಕಾರತ್ವ ಧೋರಣೆ ಅಂತ. ನಮಗ್ ಹೆಂಗ್ ಬೇಕೋ ಹಂಗ. ನಾ ಬೈದ್ನಿ ಅಂತಂದ್ರೆ ನಡಿತೈತಿ, ನೀವು ಬೈಬಾರ್ದ. ನಾ ಬೈದ್ರೆ ನಡಿತೈತಿ, ನೀವು ಬೈಬಾರ್ದ. ನೀವೆಲ್ಲಾರು ಬೈಲಿ. ನಾ ಚಲೋ ಇದ್ನಿ ಅಂತಂದ್ರೆ ನಡಿತೈತಿ, ನೀವು ಚಲೋ ಇರಬಾರ್ದ. ನೀವು ಬಡೇ ಹೊಗಳು ಹೇಳ್ಬೇಕಷ್ಟ. ವಿರೋಧ ಮಾಡುವಂತ ಧೋರಣೆ ಹಿಂಗ ಇರ್ತೈತಿ. ಸರ್ವಾಧಿಕಾರ ಇರ್ತಕ್ಕಂಥ ಧೋರಣೆ. ಯಾರು ಯುದ್ಧಕ್ಕೆ ಬೆಂಬಲ ಕೊಡ್ತಾರೋ, ಯುದ್ಧ ಮಾಡ್ಬೇಕು ಅಂತ ಹೇಳ್ತಾರೋ, ಅವರು ಸರ್ವಾಧಿಕಾರತ್ವದ. ಅದನ್ನ ನಾಜಿ ಪಕ್ಷ ಇತ್ತು. ಯಾವಾಗ್ಲೂ ನಮ್ಮ ರಾಷ್ಟ್ರನೇ ಶ್ರೇಷ್ಠ ಅನ್ಬೇಕು, ನಾವು ಯುದ್ಧ ಮಾಡ್ಬೇಕು, ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂತ. ಅದನ್ನ ನಾಜಿ ಪಕ್ಷ ಹೇಳ್ತಕ್ಕಂಥದ್ದು. ಇದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಶಕ್ತಿ ಒಳಗೆ ನಂಬಿಕೆ ಇಟ್ಕೊಳ್ಬೇಕಂತ. ನಮ್ಮ ಶಕ್ತಿ ಒಳಗೆ ನಂಬಿಕೆ ಇಟ್ಕೊಳ್ಬೇಕು. ಶಕ್ತಿ ಒಳಗೆ ನಂಬಿಕೆ ಇಟ್ಕೊಳ್ಬೇಕು ಅಂತಂದ್ರೆ ಅದು ಪ್ರದರ್ಶನಕ್ಕೆ ಬರ್ಬೇಕಲ್ಲ. ನಾಜಿ ಪಕ್ಷ ಶಕ್ತಿ ಒಳಗೆ ಹೆಚ್ಚಿಗೆ ಏನಪ್ಪ ಅಂದ್ರೆ ನಂಬಿಕೆ ಇಟ್ಟಿದ್ದು. ಒಂದು ರಾಷ್ಟ್ರ, ಒಬ್ಬ ವ್ಯಕ್ತಿ ಬಲಿಷ್ಠ ಅಂತ ತೋರಿಸ್ಕೊಳ್ಬೇಕು ಅಂತಂದ್ರೆ ಅವನಿಗೊಂದು ಶಕ್ತಿ ಇರಬೇಕು. ಆ ಶಕ್ತಿಯನ್ನ ಪ್ರದರ್ಶನ ಮಾಡ್ಬೇಕ. ಹೆಂಗ್ ಪ್ರದರ್ಶನ ಮಾಡ್ತೀರಿ? ನೀವೆಲ್ಲ ಶಕ್ತಿವಂತರ ಅದೀರಿ ಅನ್ನಕ್ ಏನ್ ಗ್ಯಾರಂಟಿ? ಚರ್ಗಿ ಎತ್ತಿದ್ರೆ, ಕೊಡ ಎತ್ತಿದ್ರೆ, ಗುಂಡ್ ಎತ್ತಿದ್ರೆ, ಕೊಲೆ ಮಾಡಿದ್ರೆ, ಏನ್ ಮಾಡಿದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀರಿ ನೀವು? ನೀವು ಯಾವುದನ್ನ ತೋರ್ಸಕ್ ಪ್ರಯತ್ನ ಮಾಡಾಕತ್ತೀರೋ ಆ ಶಕ್ತಿಯನ್ನ ಪ್ರದರ್ಶನ ಮಾಡ್ಬೇಕ. ಯಾವುದನ್ನ ತೋರ್ಸಕ್ ಪ್ರಯತ್ನ ಮಾಡ್ತೀರೋ ಅದ್ರೊಳಗ ನೀವು ಬಹಳ ಜಾಣರದಿರಿ, ನಿಮ್ಮ ವಿದ್ಯಾಶಕ್ತಿ ಪ್ರದರ್ಶನ ಮಾಡ್ತೀರಿ ಅಂದ್ರೆ ಜಾಣತನ. ನಿಮ್ಮ ದೈಹಿಕ ಶಕ್ತಿ ಪ್ರದರ್ಶನ ಮಾಡ್ತಿದ್ರಿ ಅಂದ್ರೆ ದೈಹಿಕವಾಗಿ ಏನಾದ್ರೂ ಕಸರತ್ತು ಮಾಡ್ಬೇಕಲ್ಲ. ಅದಕ್ಕೆ ನಾಜಿ ಪಕ್ಷ ಏನಪ್ಪಾ ಅಂದ್ರೆ ಶಕ್ತಿಯನ್ನ ಪ್ರದರ್ಶನ ಮಾಡೋದು ಅಂತ. ಒಂದು ರಾಷ್ಟ್ರ ಬಲಿಷ್ಠ ಐತಿ ಅಂತ ಗುರುತಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬಲಿಷ್ಠ ಆಗಾಕ ಏನ್ ಮಾಡ್ಬೇಕು? ಬಲಿಷ್ಠ ಐತಿ ಅಂತ ಗುರ್ತು ಮಾಡ್ಕೊಳಕ್ ಏನ್ ಮಾಡ್ಬೇಕ? ಬಲಿಷ್ಠ ಆಗ್ಬೇಕು ಅಂತಂದ್ರ ಸೈನ್ಯ ಹೆಚ್ಚಿಸ್ಕೊಳ್ಬೇಕು, ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸ್ಬೇಕು, ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಬೇಕು. ಅವಾಗ ಏನಾಗ್ತೈತಿ? ಬಲಿಷ್ಠ ಆಗ್ತೈತಿ. ಬಲಿಷ್ಠ ಆಗೈತಿ ಅಂತ ತೋರಿಸ್ಕೊಳ್ಬೇಕಾದ್ರೆ, ಬಲಿಷ್ಠ ಆಗ್ಬೇಕೈತಿ ಅಂತ ತೋರಿಸ್ಕೋಬೇಕಂದ್ರೆ ಯುದ್ಧ ಮಾಡ್ಬೇಕ. ನಾವು ಬಲಿಷ್ಠ ಅಂತ ಗೊತ್ತಾಗ್ಬೇಕಲ್ಲ, ಯುದ್ಧ ಮಾಡ್ಬೇಕು. ಸುಮ್ಮನೆ ಹೊಡ್ರಿ ಅಂತೇಳಿ ಸುಮ್ ಕುಂತ್ರ ಶಕ್ತಿ ಐತಿ ಅಂತ ಗೊತ್ತಾಗ್ತತಿ.
ನೋಡಿ ಇರಕ್ಕೆ 1/4 ಕಿಲೋ ಅದಾಳ, ಆ ಕ್ವಿಂಟಲ್ ದಕ್ಕಿ ಹೊಡೆದ್ಲು ನೋಡ, ಎತ್ತಿ ಒಗದ್ ಬಿಟ್ಲಂದ್ರ ಏನಾಗ್ತೈತಿ? ಆಕೆ ಏನಿಲ್ಲ, ಬರೀ ನೋಡಕಟ್ಟ ಹಂಗ ದಪ್ಪದಾಳ, ಕರೆ ಒಳಗೆ ಏನು ಇಲ್ಲ. ಅಕ್ಕಿ ಅದಾಳ ನೋಡ ಸ್ಟೀಲ್ ಬಾಡಿ. ಹೆಂಗೆ ಹೇಳ್ತಿರ್ತೀವಲ್ಲ ನಾವು ಇತಿಹಾಸದೊಳಗ, ಒಂದು ರಾಷ್ಟ್ರದ್ದಾಗ್ಲಿ ವ್ಯಕ್ತಿದಾಗ್ಲಿ ತನ್ನ ಅಧಿಕಾರವನ್ನ ತನ್ನತನವನ್ನ ತಾನು ಪ್ರದರ್ಶನ ಮಾಡಬೇಕು ಅಂತಂದ್ರೆ ಅದ್ರೊಳಗೆ ಶಕ್ತಿಯೊಳಗೆ ನಂಬಿಕೆ ಇರಬೇಕು ಅಂತ. ಅದಕ್ಕೆ ನಾಜಿ ಪಕ್ಷ ಶಕ್ತಿಯೊಳಗೆ ಬಹಳಷ್ಟು ನಂಬಿಕೆಯನ್ನು ಇಟ್ಟಿತ್ತೆ. ಇಲ್ಲಿ ಯಾರು ಬೇಕಾದವರು ಬಲ ಪ್ರಯೋಗ ಮಾಡಬಹುದು. ಬಲ ಪ್ರಯೋಗ ಮಾಡಿ ಯಶಸ್ವಿ ಆದ್ರೆ ಅವ್ರ ಅಧಿಕಾರ ಅವ್ರ ಕೈಯಾಗ ಬರ್ತೈತಿ. ಬಹಳ ಈಜಿ. ಯಾಕಂತೇಳಿ ಒಬ್ರು ಯಾರು ಜಗಳಾಡಕ್ ಚಾಲು ಮಾಡಿಬಿಡ್ರಿ, ನೀವು ಬಡದ್ರೆ ಯಾರಿಗಾರ ಬಡದ್ ಬಿಟ್ರಿ ಅಂದ್ರೆ ಉಳಿದವರೆಲ್ಲ ಅಂಜಾಕ್ ಚಾಲು ಮಾಡ್ತಾರೆ. ಬಿಡುವ ಆಕಿ ಭಾಳ ಕೆಟ್ಟದಳ, ಮತ್ತೆ ಅಲ್ಲಿ ಸುಮ್ಮನೆ ಏನಾರ ಮಾತಿಗಂಧದಾಗ ಜಗಳ ಹಾಕಿ ಬಡದಾಟ ಯಾಕೆ ಮಾಡ್ಕೊಳ್ಳೋದು ಅಂತ ಬಿಟ್ಬಿಡ್ತಾರೆ. ಅದೆಲ್ಲ ಸ್ವಾಭಾವಿಕವಾಗಿ. ಅಲ್ಲ ಬಲ ಪ್ರದರ್ಶನ ಮಾಡೋದ್ರ ಮೂಲಕ ತಮ್ಮತನವನ್ನ ಗುರುತಿಸ್ಕೊಳ್ಳೋದು ಶ್ರೇಷ್ಠ ಅಂತ ಗುರುತಿಸ್ಕೊಳ್ಳೋದು. ಬಲ ಪ್ರದರ್ಶನ ಮಾಡ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ನಾವು ಹೇಳ್ತೇವಲ್ಲ, ಒಂದು ಸಣ್ಣದ ರಾಷ್ಟ್ರ, ಒಂದು ರಾಜ್ಯದಷ್ಟು, ನಮ್ಮ ದೇಶದಾಗ ಒಂದು ರಾಜ್ಯದಷ್ಟು ಇರುವಂತ ಉತ್ತರ ಕೊರಿಯಾ ಅಮೆರಿಕಕ್ಕೆ ಸಡ್ಡು ಹೊಡಿಬೇಕು ಅಂತಂದ್ರೆ ನನ್ನ ಕಡೆ ಶಕ್ತಿ ಐತಿ, ನನ್ನ ಕಡೆ ಅಣು ಬಾಂಬ್ಗಳದಾವ, ನನ್ನ ಕಡೆ ಶಸ್ತ್ರಾಸ್ತ್ರಗಳದಾವ ಅಂತ ಅದು ಹೇಳಿಲ್ಲ. ಅದನ್ನ ಪ್ರಯೋಗ ಮಾಡಕ್ ಪ್ರಾರಂಭಿಸ್ತ. ಅದಕ್ಕೆ ಅವಾಗ ಏನಂತಂದ್ರೆ ಜಗತ್ತಿನೊಳಗೆ ಉತ್ತರ ಕೊರಿಯಾ ಯಾರಿಗೂ ಅಂಜಂಗಿಲ್ಲ ಅಂತ ಗೊತ್ತಾತ. ನಮ್ಗೆ ಉತ್ತರ ಕೊರಿಯಾ ಅಂತ ಗೊತ್ತಿರ್ಲಿಲ್ಲ. ಬರೀ ಅಮೆರಿಕಕ್ಕೆ ಒಂದು ತಿರುಗೇಟ್ ಕೊಟ್ಟಿದ್ದಕ್ಕೆ ಗೊತ್ತಾಗ್ಬಿಡ್ತೆ. ನಮ್ಗೆ ಗೊತ್ತಾಗಿದ್ದ ಅವಾಗ. ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡು ಬಲ ಪ್ರಯೋಗ ಮಾಡೋದ್ರ ಮೂಲಕ ತಮ್ಮತನವನ್ನ ತೋರಿಸೋದು, ಶಕ್ತಿಯನ್ನ ಪ್ರದರ್ಶನ ಮಾಡೋದು. ಅದಕ್ಕೆ ಶಕ್ತಿ ಬಹಳ ಇಂಪಾರ್ಟೆಂಟ್. ನೀವೇನ ಇರ್ರಿ, ಹೆಂಗೆ ಇರ್ರಿ, ಬಟ್ ಏನಂತಾರೆ ಶಕ್ತಿ ಬಹಳ ಇಂಪಾರ್ಟೆಂಟ್. ಅದನ್ನ ಏನಪ್ಪಾ ಅಂದ್ರೆ ನಾಜಿ ಪಕ್ಷ ಹೇಳ್ಕೊಂತಿರ್ತದೆ. ಯಾವಾಗ ಬೇಕಾದಾಗ ಹೋರಾಟಕ್ಕೆ ಸಿದ್ಧ ಆಗಿರ್ಬೇಕು ಅಂತ. ಯಾವಾಗ ಬೇಕಾದಾಗ ಹೋರಾಟಕ್ಕೆ ಸಿದ್ಧ ಆಗಿರ್ಬೇಕು. ಯಾರಿಗ ಹೋರಾಟ ಮಾಡಕ್ ಆಗೋದಿಲ್ಲ, ಅವರು ಬದುಕಾಕೂ ಅರ್ಹ ಇಲ್ಲ ಅಂತ. ಯಾರಿಗೆ ಹೋರಾಟ ಮಾಡಕ್ ಸಿದ್ಧರದಾರೋ ಅವ್ರಷ್ಟ ಬದುಕ್ರಿ, ಇಲ್ಲಂದ್ರೆ ಸಾಯ್ರಿ. ಹಿಟ್ಲರ್ ಹೇಳ್ತಾನೆ, ಯಾರಿಗೆ ಹೋರಾಟ ಮಾಡಕ್ ಶಕ್ತಿ ಐತೋ ಅವ್ರಷ್ಟ ಬದುಕಾಕ ಅರ್ಹದಾರ, ಹೋರಾಟ ಮಾಡಕ್ ಶಕ್ತಿ ಇಲ್ಲೋ ಅವರು ಸತ್ತು ಬಿಡ್ಬೇಕು ಅಂತ, ಬದುಕಾಕ ಅರ್ಹತೆನೇ ಇಲ್ಲ ಅಂತ. ಅದಕ್ಕೆ ಬಹಳ ಜನ ಹೇಳ್ತಿರ್ತಾರೆ, ಬದುಕು ಮತ್ತು ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಟ ಚಾಲು ಆಗಿತ್ತು ನೋಡ್ರಿ ಅಂತ. ಯಾವಾಗ ಅಂತಂದ್ರೆ ನಾವ್ ಏನಾದ್ರೂ ಟ್ರೀಟ್ಮೆಂಟ್ ಕೊಡೋ ಸಂದರ್ಭದೊಳಗೆ ಅದಕ್ಕೆ ಸ್ಪಂದಿಸ್ತಾ ಇರ್ತದಲ್ಲ, ಏನ ಬದುಕನ್ನು ಆಸೆ ಚಾಲು ಆಗತೈತೆ ಅಂತ. ಯಾರಿಗೆ ಬದುಕ್ಬೇಕಂತೈತಿ ಅವ್ರು ಹೋರಾಟ ಮಾಡ್ಬೇಕು. ಹೋರಾಟ ಮಾಡೋರಷ್ಟೇ ಬದುಕಬೇಕು, ಇಲ್ಲಾಂದ್ರೆ ಬದುಕೋ ಅರ್ಹತೆನೇ ಅವ್ರಿಗಿಲ್ಲ ಅನ್ನೋದನ್ನ ನಾಜಿ ಪಕ್ಷ ಸ್ವಾಭಾವಿಕವಾಗಿ ಹೇಳ್ತೈತಿ. ಇದನ್ನೇ ನಾವೇನಪ್ಪ ಅಂದ್ರೆ ಹಿಟ್ಲರ್ಂದ ಯುದ್ಧದ ನೀತಿ ಅಂತನೂ ನಾವು ಕರಿತೀವಿ. ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಇದನ್ನೇ ಈ ಹೋರಾಟ ಮಾಡೋದೇನಿದೆಯಲ್ಲ, ಶಕ್ತಿ ಮೇಲೆ ಪ್ರದರ್ಶನ ಇದೆಯಲ್ಲ, ಇದೇ ಶಕ್ತಿ ಪ್ರದರ್ಶನದಿಂದ ಹಿಟ್ಲರ್ ವರ್ಸಲ್ಸ್ ಒಪ್ಪಂದದಿಂದ ಸಂಪೂರ್ಣವಾಗಿ ವರ್ಸಲ್ಸ್ ಒಪ್ಪಂದವನ್ನ ತೆಗೆದು ಹಾಕಿ ಯುದ್ಧಕ್ಕೆ ಅಣಿ ಮಾಡುವಂತ ಕೆಲಸ ಮಾಡ್ತಾನೆ. ನೀವೆಲ್ಲ ಬದುಕ್ಬೇಕಂತ ಅನ್ಕೊಂಡ್ರೆ ಇಲ್ಲೋ, ನೀವೆಲ್ಲ ಕಲಿಬೇಕಂತ ಬದುಕ್ಬೇಕಂತ ಬೇಡ, ನೀವೆಲ್ಲರೂ ಕಲಿಬೇಕಂತ ಅನ್ಕೊಂಡ್ರೆ ಇಲ್ಲ. ಹಂಗಿದ್ರೆ ಏನು ಬಂದ್ರು ಎದುರ್ಸಕ್ ತಯಾರಿರ್ಬೇಕು. ಇಷ್ಟ ಏನು ಬಂದ್ರು ಹೋರಾಟ ಮಾಡಕ್ ತಯಾರಿರ್ಬೇಕು. ಇದನ್ನೇ ಅವ ಪಕ್ಷವಾಗಿ ಹೇಳ್ಕಂತಾನೆ. ನಿಮಗೆಲ್ಲರಿಗೂ ಬದುಕಬೇಕು ಬೇಡ, ನಿಮಗೆಲ್ಲ ಜರ್ಮನ್ ಬೇಕು ಬೇಡೋ, ನಿಮಗೆಲ್ಲ ಹಕ್ಕು ಬೇಕು ಬೇಡೋ, ನಿಮಗೆಲ್ಲ ಶಾಂತಿ ಬೇಕು ಬೇಡೋ, ಹಂಗಂದ್ರೆ ಏನ್ ಮಾಡ್ಬೇಕು? ಸಾವಿಗೂ ತಯಾರಾಗಿರ್ಬೇಕು. ಬದುಕಬೇಕಂದ್ರೆ ಹೋರಾಟ ಮಾಡ್ಬೇಕು ಅಂತ. ಅದನ್ನೇ ಏನಪ್ಪಾ ಅಂದ್ರೆ ಹೇಳ್ಕಂತಾನೆ. ಹಿಟ್ಲರ್ನನ್ನ ನಾಜಿ ಪಕ್ಷ ಹೇಳ್ತದೆ. ಯಾಕಂದ್ರೆ ಹಿಟ್ಲರ್ ತನ್ನ ಆತ್ಮಚರಿತ್ರೆಯನ್ನ ಬರೆದಿರ್ತಾನಲ್ಲ, ಅದನ್ನೇ ಹಿಟ್ಲರ್ನ ಫಾಲೋವರ್ಸ್ಗಳು ನಾಜಿಗಳ ಬೈಬಲ್ ಅಂತ ಮಾಡ್ಕೊಂತಾರೆ. ಹಿಟ್ಲರ್ನ ಫಾಲೋವರ್ಸ್ಗಳು ಅವನ ಆತ್ಮಚರಿತ್ರೆಯನ್ನ ಅದನ್ನ ಬೈಬಲ್ ಅಂತ ಮಾಡ್ಕೊಂತಾರ. ಆ ಬೈಬಲ್ ಅನ್ನ ನಾಜಿ ಪಕ್ಷದ ಬೈಬಲ್ ಅಂತ ಅನ್ಕೊಂಡಿರ್ತಕ್ಕಂಥ ಪಕ್ಷದ ಅನುಯಾಯಿಗಳು, ಹಿಟ್ಲರ್ನ ಅನುಯಾಯಿಗಳು ಹಿಟ್ಲರ್ನನ್ನ ಹೆಂಗ್ ಬಿಂಬಿಸ್ತಾವಂತಂದ್ರ ಹಿಟ್ಲರ್ ಎಂದೂ ತಪ್ಪು ಮಾಡದೇ ಇರುವಂತ ವ್ಯಕ್ತಿ ಅಂತ. ಹಿಟ್ಲರ್ ಯಾವತ್ತೂ ತಪ್ಪು ಮಾಡಂಗೇ ಇಲ್ಲ ಅಂತ. ನಾವು ಇತಿಹಾಸದಾಗ ಹಂಗೆ ಭಾಳ ಜನರನ್ನ ವರ್ಣನೆ ಮಾಡ್ತಿರ್ತೀವಿ. ಅವ್ರ ಸಾಧ್ಯ ಇಲ್ಲ ತಪ್ಪು ಮಾಡಕಂತ. ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಅವ್ರ ಬಾಯಿದಿಂದ ಏನ್ ಬರ್ತೈತಲ್ಲ ಅದು ದೈವವಾಣಿನೇ. ಹೊಡ್ರಿ, ಜಗಳಾಡ್ರಿ, ಹೊಡ್ರಿ ಅಂತಂದ್ಬಿಟ್ರೆ ಸಾಕ, ಅದು ದೈವವಾಣಿನೇ. ಕೇಳೇ ಬಿಡ್ಬೇಕ. ಹೊಡ್ರಿ ಅಂದ್ರೆ ಕೇಳ್ಬಿಡ್ಬೇಕಂತ. ಸುಮ್ಮಿರ್ರಿ ನೀವು ಅಂದ್ರೆ ಸುಮ್ಮಿದ್ ಬಿಡ್ಬೇಕಂತ. ನೀವು ಮಾತಾಡ್ರಿ ಅಂದ್ರೆ ಮಾತಾಡ್ಬೇಕಂತ. ನೀವು ಜಿಗದಾಡ್ರಿ ಅಂದ್ರೆ ಇದು ಎಲ್ಲ ಇದು ನಾನು ಹೇಳಕತ್ತಿದ್ದು ಈಗಿಂದ ಅಷ್ಟೇ ಹೇಳ್ತಿಲ್ಲ. ನೀವು ಎನ್ಸೆಂಟ್ದು ಹಿಡ್ಕೊಂಡು ಸಿವಿಲೈಸೇಷನ್ ಟೈಮ್ದಿಂದ ಹಿಡ್ಕೊಂಡು ಚರಿತ್ರೆ ಓದ್ಕೊಂತ ಬಂದ್ರಂದ್ರೆ ಒಬ್ಬ ವ್ಯಕ್ತಿ ಇಡೀ ಜನರನ್ನ ತನ್ನ ಕಡೆ ಮುಷ್ಟೊಳಗೆ
ಎಲ್ಲಾರು ನಿಮ್ ಮೇಲಿನ ಮೈ ಮೇಲಿನ ಎಲ್ಲ ಆಭರಣಗಳನ್ನ ಕೊಟ್ಬಿಡ್ರಿ ಅಂತಂದ್ರ ಆಭರಣಗಳೆಲ್ಲ ತೆಗೆದು ಕೊಟ್ಬಿಡ್ತಿದ್ರು. ಎಲ್ಲಾರು ಕುಡ್ರಿ ಅಂದ್ರೆ ಎಲ್ಲಾರು ಕುಡಿತಿದ್ರು, ಎಲ್ಲಾರು ಕುಣಿ ಅಂದ್ರೆ ಎಲ್ಲಾರು ಕುಣಿತಿದ್ರು. ಅಂದ್ರೆ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಸರ್ಕಾರಗಳು ಅಂತ ಕರಿತೀವಿ. ಇಲ್ಲಿ ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಏನಪ್ಪಾ ಅಂತಂದ್ರ ಈ ನಾಜಿ ಪಕ್ಷ ಏನ್ ಹೇಳ್ತೈತಿ ಅಂದ್ರೆ ಹಿಟ್ಲರ್ ಯಾವತ್ತೂ ತಪ್ಪು ಮಾಡದೇ ಇರುವಂತ ವ್ಯಕ್ತಿ, ಅವ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಅಪ್ಪಿ ತಪ್ಪಿ ಬಾಯಿದಿಂದ ಏನಾರೇ ಬತ್ತು ಅಂತಂದ್ರ ಅದು ದೇವ್ರ ಅವನ ಬಾಯಿದಿಂದ ಹಂಗ ಹೇಳ್ಸ್ಯಾನ, ದೈವವಾಣಿ ಇದ್ದಂಗ ಅಂತ, ದೈವವಾಣಿ ಇದ್ದಂಗ ಅಂತ. ಆ ಮಟ್ಟಕ್ಕೆ ಏನಪ್ಪಾ ಅಂದ್ರೆ ನಾಜಿ ಪಕ್ಷ ಹಿಟ್ಲರ್ನ ಏನಪ್ಪಾ ಅಂದ್ರೆ ಏರಿಸ್ತಕ್ಕಂಥ ಕೆಲಸ ಮಾಡ್ತೈತಿ. ಹಿಟ್ಲರ್ದ ಪಕ್ಷ ಏನು ಅಂತಂದ್ರೆ ಹಿಟ್ಲರ್ ನಾಜಿ ಪಕ್ಷದ ಅಂತಂದ್ರೆ ಧರ್ಮಕ್ಕೆ ಮಾನ್ಯತೆ ಕೊಡೋದಿಲ್ಲ ಅಂತ. ಧರ್ಮಕ್ಕೆ ಮಾನ್ಯತೆ ಕೊಡಂಗಿಲ್ಲ. ಯಾಕಂತಂದ್ರೆ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ಕೊಡ್ಬೇಕಾಗಿತ್ತು. ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ಕೊಟ್ರೆ ವ್ಯಕ್ತಿಗೆಲ್ಲಿ ಇದು ಬರ್ತದೆ? ಯಾರನ್ನ ದೇವ್ರಂತ ಕರಿಬೇಕು? ಹಿಟ್ಲರ್ನನ್ನ ದೇವ್ರಂತ ಕರಿಬೇಕು. ನೀವು ಯಾರನ್ನ ದೇವ್ರಂತ ಕರೆಯಕತ್ತೀರಿ? ಆಳುವಂತ ವ್ಯಕ್ತಿಗಳನ್ನ ದೇವ್ರಂತ ಕರೆಯಂಗಿಲ್ಲ, ಕರಿತೀರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ ತನಕ, ಅಧ್ಯಕ್ಷ ತನಕ ಅವ್ರನ್ನೆಲ್ಲ ದೇವ್ರಂತ ಕರಿತೀವಿ ನಾವು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಿಡ್ಕೊಂಡ್ ಮೆಂಬರ್ಗಳು ಹಿಡ್ಕೊಂಡು ದೇವ್ರಂತ ಕರ್ಕೊಂತೀವಿ. ಚುನಾವಣೆ ಬರೋಕ್ಕಿಂತ ಮುಂಚಿತವಾಗಿ ಚುನಾವಣೆ ಬಂದಾಗ, ಚುನಾವಣೆ ಆಗೋವರೆಗೂ, ರಿಸಲ್ಟ್ ಆಗೋ ತನಕನು ಆ ವ್ಯಕ್ತಿ ಮನುಷ್ಯ ಆಗಿರ್ತಾನೆ. ಎಂತ ಮನುಷ್ಯ ಆಗಿರ್ತಾನಂದ್ರೆ ನಮ್ಗಿಂತ ಬಹಳ ಕನಿಷ್ಠ ಮನುಷ್ಯ ಆಗಿರ್ತಾನೆ. ಯಾಕ? ಕಂಡವ್ರದ ಕಾಲು ಬಿಳ್ಕೊಂಡ್ ಕಂಡವ್ರಿಗೆ ಉರುಳು ಸೇವೆ ಮಾಡ್ಕೊಂತ ಹೋಗ್ತಿರ್ತಾನೆ. ಕಂಡಲ್ಲಿ ತಿಂತಾನೆ, ಕಂಡಲ್ಲಿ ಬೀಳ್ತಾನೆ, ಮಕ್ಕತಾನೆ, ಮಾಡ್ತಿರ್ತಾನೆ. ಗೆದ್ಮ್ಯಾಗ ಎಲ್ಲರ ಕಡೆದಿಂದ ಕಾಲು ಬಿಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ನೋಡ್ರಿ, ಒಂದ್ಸರಿ ಅಬ್ಸರ್ವ್ ಮಾಡ್ಕೊಂತೀರಿ ನೀವು. ಯಾವ ವ್ಯಕ್ತಿ ಬಂದು ನಿಮಗ್ ಕಾಲು ಬಿದ್ದಿರ್ತಾನೋ, ಯಾವ ವ್ಯಕ್ತಿ ಕಾಲು ಬೀಳುವಾಗ ನೀವು ಬ್ಯಾಡ ಅಂತ ಅನ್ಕೊಂಡಿರ್ತೀರೋ, ಆ ವ್ಯಕ್ತಿಗೆ ನೀವು ಕಾಲು ಬೀಳುವಾಗ ಯಾವತ್ತೂ ಆ ವ್ಯಕ್ತಿ ಕಾಲು ಬೀಳ್ಬೇಡ್ರಿ ಅಂತ ಅನ್ನಂಗೇ ಇಲ್ಲ. ನೀವು ನಮ್ಮ ಎಮ್ಮೆಲೆ ಕಾಲು ಬೀಳಾಕತ್ತಾರ ಅಂತೇಳಿ ನೀವು ಅಗದಿ ಖುಷಿಯಾಗಿ ಅಗದಿ ಎದುರು ಮಾಡ್ಕೊಂಡು ಇದು ಮಾಡ್ತೀರಿ, ನಿಮಗ್ ಅಷ್ಟು ಪ್ರಶಂಸೆ. ಬಟ್ ಅದನ್ನೇ ನೀವು ಕಾಲು ಬೀಳುವಾಗ ಕ್ಯಾರೇನ ಅನ್ನಂಗಿಲ್ಲ, ಹಿಂಗ್ ಮಾಡ್ಕೊಂಡ್ ಕೂತ್ ಬಿಡ್ತಾರ. ನೋಡ್ರಿ, ನೀವು ಇತಿಹಾಸ ನೋಡ್ಕೊಂತ ಹೋಗ್ರಿ. ನಾನು ಇದು ಒಬ್ಬೇ ವ್ಯಕ್ತಿಯಿಂದ ಹೇಳ್ತಿಲ್ಲ, ಇಡೀ ಪರಂಪರೆ ಒಳಗೆ ಹಂಗೈತಿ. ಇದನ್ನ ಏನಪ್ಪಾ ಅಂತಂದ್ರೆ ನಾವು ಯಾವ ಧರ್ಮ ಜಾತಿ ಯಾವುದೂ ಇಲ್ಲ, ಎಲ್ಲದಕ್ಕಿಂತ ಏನಪ್ಪಾ ಅಂದ್ರೆ ಮಿಕ್ಕಿದ್ದಾಗಿರ್ತಕ್ಕಂಥದ್ದು ವ್ಯಕ್ತಿ ಕೇಂದ್ರಿತ. ಜೀಸಸ್ಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಹಿಟ್ಲರ್ ಆ ಮಟ್ಟಕ್ಕೆ ಬೆಳೆಸ್ಬಿಡ್ತಾರೆ. ಯಾರಿಗೆ? ಜೀಸಸ್ಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾನೇನ ಹೋಲಿಕೆ ಮಾಡಿ ಹೇಳ್ತಿಲ್ಲ, ಇದ್ದಂಥದ್ದೇ ಹೇಳಕತ್ತೇನೆ ನಿಮಗ. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣ ಮಾಡುವಂತ ಸಂದರ್ಭದೊಳಗ ರಾಮನ ಕಿತ್ತ ಸಣ್ಣವನು ಮಾಡಿ, ಹೌದಲ್ಲ, ರಾಮನ ಕಿತ್ತ ಸಣ್ಣವನು ಮಾಡಿ ಯಾರನ್ನ ದೊಡ್ಡ ಮಾಡಿದ್ರೆ? ಗುಡಿ ಎಲ್ಲ ಪ್ರೈಮ್ ಮಿನಿಸ್ಟರ್ ದೊಡ್ಡದು ಮಾಡಿದ್ರೆ. ಯಾರು ದೊಡ್ಡವರಾದ್ರು? ಪ್ರೈಮ್ ಮಿನಿಸ್ಟರ್. ರಾಮ ಸಣ್ಣವಾದ. ವ್ಯಕ್ತಿಯ ವ್ಯಕ್ತಿತ್ವವನ್ನ ಹೇಳುವಂತ ಸಂದರ್ಭದೊಳಗೆ ಹಿಂಗ್ ಬರ್ತೈತಿ. ಹೇಳ್ತಾರಲ್ಲ, ನಿನ್ನೆನ ನನ್ ಕನಸು ಬಿದ್ದಿತ್ರಿ, ನನಗೆ ಹಿಂಗ್ ಮಾಡಂತ ಹೇಳಿದ್ರ ದೇವ್ರು ಬಂದು ಹೇಳೋದು ನನಗೆ. ಮತ್ ನೀವೇನ್ ಮಾಡ್ಬೇಕಾಗ? ನಂಬೇಕೋ ನಂಬಾರ್ದ? ನೀವು ನನ್ನ ಮೇಲೆ ವಿಶ್ವಾಸ ಇದ್ರೆ ನಂಬಬೇಕ. ನಾ ಹೇಳಿದ್ ಕೇಳ್ಬೇಕಂದ್ರೆ ನಂಬಬೇಕ. ನೀವು ಕರೆಕ್ಟಾಗಿ ಬದುಕ್ಬೇಕಂದ್ರೆ ನಂಬಬೇಕ. ಹೆಂಗ? ಇಲ್ಲಂದ್ರ ನನ್ನ ನೀತಿಗಳು ಬೇರೆ ಆಗ್ತಾವ. ಅದಕ್ಕೆ ಹಿಟ್ಲರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಹಿಟ್ಲರ್ ಇಡೀ ಧರ್ಮವನ್ನ ಏನಪ್ಪಾ ಅಂದ್ರೆ ಯಾವುದಕ್ಕೂ, ನಾಜಿ ಪಕ್ಷ ಧರ್ಮಕ್ಕೆ ಬೆಲೆ ಕೊಡೋದೇ ಇಲ್ಲ, ಕ್ರೈಸ್ತ ಧರ್ಮಕ್ಕೆ ಬೆಂಬಲ ಕೊಡೋದೇ ಇಲ್ಲ. ಅಲ್ಲೇನಾಗ್ತಂದ್ರೆ ಹಿಟ್ಲರ್ನನ್ನ ಏನಪ್ಪಾ ಅಂತಂದ್ರೆ ಕ್ರೈಸ್ತನಿಗಿಂತ ಶ್ರೇಷ್ಠ ಅಂತ ಬಿಂಬಿಸ್ತಾರೆ. ಹಿಟ್ಲರ್ ಕ್ರೈಸ್ತನಿಗಿಂತ ಶ್ರೇಷ್ಠ ಅಂತ. ನಾ ಹಂಗ ಅವಾಗ ಟೀಕೆ ಮಾಡ್ತಿರ್ತಾನೆ. ನನಗೇನು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಇಂಪಾರ್ಟೆಂಟ್ ಅಲ್ಲ. ನಾನು ವಿಮರ್ಶೆ ಮಾಡುವಂತ ಸಂದರ್ಭದೊಳಗೆ ಸಾಮಾನ್ಯವಾಗಿ ವಿಮರ್ಶೆ ಮಾಡ್ಕೊಂತಿರ್ತೇನೆ. ನಿಮ್ಮೆಲ್ಲರ ಕಡೆ ಫೋನ್ ಅದಾವಲ್ಲ, ಎಲ್ಲಾ ಸಂದರ್ಭದಾಗ ಫೋಟೋ ತಗೋತ್ರೇನು? ಊಟ ಮಾಡಾಗ, ಕಸ ಹುಡುಕಾಗ, ಕಾಳು ಹಾಕಾಗ ಪಕ್ಷಿಗೆ, ಟಾಯ್ಲೆಟ್ಗೆ ಹೋದಾಗ, ಇಲ್ಲಲ್ಲ ತಪಸ್ಸು ಕೂತಾಗ, ಈಗ ತಕೋತಾರ ಬಿಡ್ರಿ, ಈಗ ಪೂಜೆ ಗೀಜೆ ಮಾಡಾಕ ತಕೊಂತಿರ್ತಾರ. ಈಗ ಯಾರು ಬರ್ತಾರಂತ ಒಂದು ತಾಸು ಎಕ್ಸ್ಟ್ರಾ ಕೂತ್ರ ಹಚ್ಚಿದ್ದೆಲ್ಲ ಮೇಕಪ್ ಹಾಳಾಗ್ಬಿಡ್ತೈತಿ. ಹೌದಲ್ಲ? ಪೌಡ್ರ್ ಹಚ್ಚಿದ್ದು ಹೋಗ್ಬಿಡ್ತೈತಿ, ಬೆವರೆಲ್ಲ ಬಂದ್ಬಿಡ್ತೈತಿ, ಮಕ ಎಲ್ಲ ಎತ್ತರ ಆಗಿರ್ತೈತಿ, ಕೂದಲು ಎಕಡೆ ಆಗಿರ್ತಾವಲ್ಲ. ಒಂದ್ ತಾಸು ಎಕ್ಸ್ಟ್ರಾ ಇದ್ರೆ ಯಾಕೆ? ಸರ್ವಾಧಿಕಾರಿ ಅನ್ನುವಂತ ವ್ಯಕ್ತಿದ ಕೂದಲು ಕೊಂಕಲಾರ್ದಂಗ ಇರ್ತದ, ಒಂದಿಷ್ಟು ಮಕಾನ ಏನೋ ಚೇಂಜ್ ಆಗ್ಲಾರ್ದಂಗ ಇರ್ತೈತಿ ಅಂತ ಯೋಚನೆ ಮಾಡ್ಬೇಕಲ್ಲ. ಸರ್ವಾಧಿಕಾರಿ ಧೋರಣೆ ಅಂದ್ರೆ ಹಿಂಗೆ ಇರ್ತೈತಿ. ಯಾಕಂದ್ರ ನಾನು ಫ್ರೆಶ್ ಅದೀನಿ ಅಂತ ಗೊತ್ತಾಗ್ಬೇಕಲ್ಲ, ಪೌಡ್ರದ್ದು ಹಚ್ಕೊಂಡ್ ಬರ್ಬೇಕಲ್ಲ, ಮುಖ ತಕೊಂಡೆ ನಾನಾ ಜೊತಾಡ್ಕೊಂತ
ನಿದ್ದೆ ಮಾಡ್ಕೊಂತ ಕಣ್ ಜೋಳ ಹಾಡ್ಕೊಂಡು ಬನ್ನಿ ಅಂದ್ರೆ ಹಾ, ಅದಕ್ಕೆ ನಾನು ಯಾವತ್ತೂ ಲವಿಲವಿಕೆ ಆಗಿರ್ತೇನೆ ಅಂತ ಲವಲವಿಕೆ ಆಗಿರ್ಬೇಕು ಅಂತಂದ್ರೆ ನನ್ನ ಅಧಿಕಾರ ನನ್ನ ಫಾಲೋ ಮಾಡ್ಬೇಕಂತಂದ್ರೆ ಹಂಗಿರ್ಬೇಕು ಅಂತ ಹಿಟ್ಲರ್ ಅದನ್ನೇ ಏನಪ್ಪ ಅಂದ್ರೆ ಹೇಳ್ಕೊಂತ ಹೋಗ್ತಾನ. ಅದಕ್ಕೆ ಹಿಟ್ಲರ್ ನನ್ನ ಕ್ರೈಸ್ತನಕ್ಕಿಂತ ಶ್ರೇಷ್ಠ ಅಂತ ಜನ ಆ ಸಂದರ್ಭದೊಳಗೆ ನಂಬ್ತಾರಂತೆ. ಆ ಸಂದರ್ಭದೊಳಗೆ ಕ್ರೈಸ್ತನಕ್ಕಿಂತ ಶ್ರೇಷ್ಠ ಅಂತೇಳಿ ಹಿಟ್ಲರ್ ನಂಬ್ತಾರ. ಅವನೇ ಪರಮದೈವ ಅಂತ ಅವನನ್ನ ನಂಬ್ತಾರೆ. ಈಗ ನಾವು ಹಂಗ ಮಾಡಾಕತ್ತೀವಿ. ಈಗ ನಾವು ಹಂಗ ಮಾಡ್ತೀವಿ. ಹೆಂಗಂತಂದ್ರೆ ಯಾರನ್ನ ಒಬ್ಬರನ್ನ ನಂಬಕ್ ಚಾಲು ಮಾಡಿದೇವಿ ಅಂತಂದ್ರೆ ಅವರೇ ದೇವರು. ವಿಮರ್ಶೆ ಮಾಡುವಂತ ಬಹಳ ಸಂದರ್ಭದೊಳಗೆ ಹೇಳ್ತಾರೆ, ಯಾರನ್ನೂ ಕೆಲವೊಂದು ಧರ್ಮದಲ್ಲಿ, ಕೆಲವೊಂದು ಸಂಸ್ಕೃತಿಯಲ್ಲಿ, ಸಮಾಜದಲ್ಲಿ ವ್ಯಕ್ತಿಯನ್ನ ಯಾವತ್ತೂ ಯಾರೂ ದೇವರು ಅಂತ ಕರೆದೇ ಇಲ್ಲ. ಇಲ್ಲಿ ವ್ಯಕ್ತಿ ಯಾವತ್ತೂ ದೇವರಾಗಕ್ ಸಾಧ್ಯನೇ ಇಲ್ಲ. ಯಾವತ್ತಿಗೂ ವ್ಯಕ್ತಿ ದೇವರಾಗಕ್ ಸಾಧ್ಯ ಇಲ್ಲ. ಇನ್ನ ಏನಾಗ್ಬೇಕಂತಂದ್ರೆ ಅನುಯಾಯಿ ಆಗ್ಬಹುದು, ದೇವರ ಹತ್ರ ಆಗ್ಬಹುದು, ದೇವದೂತ ಆಗ್ಬಹುದು, ದೇವ ಮಾನವ ಆಗ್ಬಹುದು. ಬಟ್ ದೇವರಾಗಕ್ ಸಾಧ್ಯ ಇಲ್ಲ. ನಾವೆಲ್ಲರಿಗೂ ದೇವ್ರು ಅಂತೇಳಿ ನಡೆದಾಡು ದೇವ್ರು. ನೀವು ಬಂದ್ರೆ ಅಂತ ಚಲೋ ಆತ್ ತಗೋರಿ, ನೀವು ಬರ್ದಿದ್ದಿಲ್ಲ ಅಂತಂದ್ರೆ ನಾನು ಯಾರು ಕೇಳ್ತಿರ್ಲಿಲ್ರಿ ಅಂತ ಹೇಳ್ತಿರ್ತಾರ ಅವರೇ ದೇವ್ರ. ಎಲ್ಲರೂ ಒಬ್ರ ಹೋದಾಗ ಅಂದ್ರೆ ನಾವು ಎಲ್ಲರನ್ನೂ ದೇವ್ರು ಅಂತ ಅನ್ಕೊಳಕ್ತಿವಿ. ವ್ಯಕ್ತಿ ದೇವರು ಅಂತ ನಾವ ಬಿಂಬಿಸ್ಕೊತ ಹೋದಿವಿ ಅಂತಂದ್ರೆ ಸ್ವಾಭಾವಿಕವಾಗಿ ನಿನ್ನೆ ನಮ್ಮ ಜೊತೆನೆ ಅಡ್ಡಾಡ್ಕೊಂತಿರ್ತಾರ, ನಮ್ಮ ಜೊತೆನೆ ಅಡ್ಡಾಡ್ಕೊಂತಿರ್ತಾರ, ನಮ್ಮಿಂದ ಹುಟ್ಟಿರ್ತಾರ. ಯಾವ್ದೋ ಒಂದು ಕುರ್ಚಕ್ಕೆ ಒಂದು ಪೊಸಿಷನ್ಗೆ ಬಂದಾದ್ಮೇಲೆ ಅವ್ರು ದೇವ್ರಾಗ್ಬಿಡ್ತಾರ ಕ್ಷಣದೊಳಗ. ನೋಡ್ರಿ ನೀವು ಹಂಗಂದ್ರೆ ಹೆಂಗಾಗ್ತದ ಅಂತ. ಅಂದ್ರೆ ದೇವರು ಅನ್ನೋ ಮಟ್ಟಕ್ಕೆ ಸೃಷ್ಟಿ ಮಾಡೋದು ನಾವೇ. ಮನುಷ್ಯನನ್ನ ದೇವರು ಅನ್ನೋ ಮಟ್ಟಕ್ಕೆ ಸೃಷ್ಟಿ ಮಾಡಿ ದೇವರನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬಿಡ್ತೀವಿ. ದೇವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಡ್ತೀವಿ. ಯೇಸು ನನ್ನ ಏನಪ್ಪಾ ಅಂದ್ರೆ ಯೇಸುನ್ಕಿಂತ ಶ್ರೇಷ್ಠ ಅನ್ನೋ ಮಟ್ಟಕ್ಕೆ ಹಿಟ್ಲರ್ ನನ್ನ ಬೆಳೆಸಿದ್ರು. ನಾಜಿ ಪಕ್ಷ ಬಹಳ ಮುಖ್ಯವಾಗಿದ್ದೇನು ಅಂದ್ರೆ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕು ಅಂತ. ನಾಜಿ ಪಕ್ಷ ಇರೋದೇ ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡೋದ್ರ ಸಲುವಾಗಿ ಅಂತ. ಯಾವಾಗ್ಲೂ ವ್ಯಕ್ತಿಗೆ ಸ್ವತಂತ್ರ ಕೊಡಬಾರ್ದು, ಅಭಿವ್ಯಕ್ತಿ ಸ್ವತಂತ್ರ ಇರಬಾರ್ದು ಅಂತ. ಸಮಾನತೆ ಅನ್ನೋದು ಯಾವತ್ತೂ ಇರಬಾರ್ದು. ಮೊದಲ ಎಲ್ಲರೂ ಈಕ್ವಲ್ ನೀವು, ಹೌದಾ? ಹಂಗೆ ಸಾಧ್ಯ ಆಗ್ತೈತಿ? ಎಲ್ಲ ಸ್ಟೂಡೆಂಟ್ ನನಗಷ್ಟ ಅದು ಹೆಂಗಂತ ಎಲ್ಲದಕ್ಕೂ ಏನೇ ಇಲ್ಲ, ಎಲ್ಲದಕ್ಕೂ ಅಲ್ಲ. ಕೆಲವೊಂದಕ್ಕೆ ನೀವು ಎಲ್ಲ ಸ್ಟೂಡೆಂಟ್ ನನಗೆ ಈಕ್ವಲ್. ಎದಕ್ಕೆ ಕೆಲವೊಂದಕ್ಕಂದ್ರೆ ನೀವೆಲ್ಲರೂ ಸೆಕೆಂಡ್ ಸೆಮೆಸ್ಟ್ರಿ ನನಗೆ ಈಕ್ವಲ್. ಎಲ್ಲರೂ ಹಿಸ್ಟ್ರಿ ಸ್ಟೂಡೆಂಟ್ಸ್ ನನಗೆ ಈಕ್ವಲ್. ಬಟ್ ಅದು ಅಷ್ಟ ಆಗ್ತೈತೇನೆ ಇಲ್ಲ, ನನಗೆಲ್ಲರೂ ವಿಭಿನ್ರ. ರೆಗ್ಯುಲರ್ ಬರೋರು ಒಂದು ಬೇರೆ, ಇನ್ರೆಗ್ಯುಲರ್ ಒಂದು ಬರೋರು ಬೇರೆ, ಬರೀ ಎಕ್ಸಾಮ್ ಬರೋರು ಬೇರೆ, ಎಕ್ಸಾಮ್ ಬಿಡೋರು ಬೇರೆ, ಓದೋರು ಬೇರೆ, ಓದ್ಲಾರ್ದವ್ರು ಬೇರೆ, ಮನಸ್ಸಿಗೆ ಬಂದವ್ರು ಬರೋರು ಬೇರೆ, ಕರೆಕ್ಟಾಗಿ ಬರೋರು ಬೇರೆ, ಸುಳ್ಳು ಹೇಳೋರು ಬೇರೆ, ಹಿಂದೆ ಮಾತಾಡೋರು ಬೇರೆ, ಬೇರೆ 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 ಆಗಿರ್ತೈತಿ. ಹಂಗ ಒಂದು ಪಕ್ಷದಲ್ಲಿ ಏನಪ್ಪಾ ಅಂತಂದ್ರ, ಒಂದು ಪಕ್ಷ ಅಂತಿತ್ತು ಅಂತಂದ್ರ ಆ ಪಕ್ಷದೊಳಗ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಹೋಗ್ಬೇಕು. ಅಂದ್ರ ಈಕ್ವಾಲಿಟಿ ಇರಬಾರ್ದು ಅಂತ, ಸಮಾನತೆ ಇರಬಾರ್ದು. ನೀವು ಸಮಾನತೆ ಕೇಳಾಕತ್ರಿ ಅಂತಂದ್ರ, ಹಕ್ಕುಗಳು ಕೇಳಾಕತ್ರಿ ಅಂತಂದ್ರ ಅದು ಪ್ರಜಾಪ್ರಭುತ್ವ ಅನ್ನಂಗಿಲ್ಲ. ಪ್ರಜಾಪ್ರಭುತ್ವ ಅಂತಾರೆ. ಪ್ರಜಾಪ್ರಭುತ್ವ ಅನ್ನೋದು ಅದೊಂದು ಕೊಳತ್ ಹೆಣ ಇದ್ದಂಗಂತ. ಎಷ್ಟು ದಿನ ಇಟ್ಕೊಳಕ್ ಸಾಧ್ಯ ಆಗ್ತೈತಿ? ಯಾವುದು ಹೆಣ? ಯಾವುದು ಹೆಣ? ಯಾರ್ದು ಬೇಕಾದವ್ರದಾಗ್ಲಿ ಹೆಣನೇ ಅದು. ಯಾರ್ದು ಬೇಕಾದವ್ರಾಗ್ಲಿ ಹೆಣನೇ ಅದು. ನನಗಾಗ್ಲಿ, ನಮ್ಮ ಅವ್ವಂದಾಗ್ಲಿ, ನಮ್ಮ ಅಪ್ಪಂದಾಗ್ಲಿ, ಯಾರ್ದೇ ಆಗ್ಲಿ ಅದು ಹೆಣನೇ. ವ್ಯಕ್ತಿ ತಾನ ಆಗ್ಲಿ, ತಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಳುವಾಗ ತಮ್ಮವ್ವ ಆಗ್ಲಿ, ಅಪ್ಪ ಆಗ್ಲಿ, ಅಣ್ಣಾಗ್ಲಿ, ತಮ್ಮ ಆಗ್ಲಿ, ಪ್ರಜೆ ಆಗ್ಲಿ, ಸಾಮಾನ್ಯ ಭಿಕ್ಷುನಾಗ್ಲಿ, ಯಾರಾಗ್ಲಿ ಹಕ್ಕು ಕೇಳಿದ್ರೆ ಅವ್ರ ಹೆಣನೇ. ಅದನ್ನ ಮೊದಲೇ ಹೊಡೆದುರುಳಿಸ್ಬೇಕ. ಅಧಿಕಾರದ ಸಲುವಾಗಿ ತಂದೆಯನ್ನ, ತಾಯಿಯನ್ನ, ಮಕ್ಕಳನ್ನ, ಸಹೋದರರನ್ನ ಕೊಂದೋರದಾರಲ್ಲ ಹಂಗ ಪ್ರಜಾಪ್ರಭುತ್ವ ನಾಶ ಆಗ್ಬೇಕು ಅಂತ. ಪಾಲ ಕೇಳೋದ್ರ ಸಲುವಾಗಿ ಕೊಂದವ್ರು ಬಹಳ ಜನ ಅದಾರಪ್ಪ. ಪಾಲದ ಸಲುವಾಗಿ, ಇದ್ರ ಸಲುವಾಗಿ ಪಾಲದ ಸಲುವಾಗಿ. ಹಂಗ ಹಿಟ್ಲರಿಂದ ನಾಜಿ ಪಕ್ಷ ಏನಿತ್ತು ಅಂದ್ರೆ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಪ್ರಜಾಪ್ರಭುತ್ವ ಅನ್ನೋದು ಕೊಳೆತ ಹಣ ಇದ್ದಂಗ. ಎಲ್ಲರಿಗೂ ಮಾತಾಡಕ್ ಹಕ್ಕು ಕೊಟ್ಬಿಟ್ರೆ, ಎಲ್ಲರಿಗೂ ಮಾತಾಡಕ್ ಹಕ್ಕು ಕೊಟ್ರ ಅಂತಂದ್ರೆ ಹೇಳೋರು ಹೇಳ್ತಿರ್ತಾರ, ಕ್ಲಾಸ್ ತಲೆ ಕಟ್ಸ್ಕೊಳಾರ್ದ ಅಗದಿ ಫೋನ್ ಹಿಡ್ಕೊಂಡು ತೆಳಗ್ ಹಿಂಗ್ ಮಾಡ್ಕೊಂತ ಕೂತ್ ಬಿಡ್ತಾರೆ. ಎಕಡೆಕಡ್ರೆ ಮುಖ ಮಾಡ್ಕೊಂಡ್, ಎಕಡೆಕಡ್ರೆ ಕಾಲ್ ಮಾಡ್ಕೊಂಡ್, ಎಕಡೆಕಡ್ರೆ ಕೂತು ಅಷ್ಟ ಆಗ್ತದೆ. ಯಾರು ಬೇಕಾದ್ರೆ ತಮ್ಮ ಪಡಿತು ಮಾತಾಡ್ಕಂತಾರೆ. ಯಾವಾಗ ಹಕ್ಕುಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಇರ್ಬೇಕೋ ಅಷ್ಟಷ್ಟೇ ಇರ್ಬೇಕು. ಹೆಚ್ಚಿಗೆ ಒಟ್ಟೆ ಹಕ್ಕು ಕೊಡಂಗಿಲ್ಲ, ಮಾತಾಡಂಗಿಲ್ಲ, ತೆರಿಗೆ ಉತ್ತರ ಕೊಡಂಗಿಲ್ಲ. ಯಾಕೆ ಉತ್ತರ ಕೊಡ್ತಿ? ತೆರಿಗೆ ಪ್ರಶ್ನೆ ಕೇಳ್ತೀನಿ, ನನಗೆ ವಾಪಸ್ ನೀ ಪ್ರಶ್ನೆ ಕೇಳ್ತಿ, ಬಾ ನೀನು ಮಾರ್ಸದ ನಿನ್ನ ಕೈಯಾಗ ಅಂದ್ರೆ ಏನಾಗ್ತದೆ? ಅಂದ್ರೆ ಪ್ರಶ್ನೆ ಕೇಳಲೇಬಾರ್ದೇನು? ಅಲ್ಲ, ನನಗೆ ತಿಳಿದಿಲ್ಲ ಪ್ರಶ್ನೆ ಕೇಳಿದ್ರಾಗ ಏನ್ ತಪ್ಪೈತೆ ಅಂತ.
ತಿಳಿಲಾರ್ದ ಪ್ರಶ್ನೆ ಕೇಳ್ತಾರ, ತಿಳಿದ್ರೆ ನಾನು ಉತ್ತರ ಕೊಡ್ಬೇಕು, ನನಗೆ ತಿಳಿಲಿಲ್ಲ ಅಂದ್ರೆ ನಾನು ಓದ್ಕೊಳ್ಬೇಕು, ತಿಳಿದವ್ರ ಕಡೆಯಿಂದ ತಿಳ್ಕೊಂಡು ಬಂದು ಉತ್ತರ ಹೇಳಬೇಕು. ಮತ್ತೆ ಹಂಗ ಆಗ್ಲಿಲ್ಲ ಅಂತಂದ್ರೆ ಅದು ಸರ್ವಾಧಿಕಾರಿ ಆಗ್ತೈತಿ. ಮಾರ್ಕ್ಸ್ ಕಟ್ಟೆ ಮಾಡ್ತಾನೆ ನಿನಗಂದ್ರೆ. ಅಂದ್ರೆ ಅದಕ್ಕೆ ಹೇಳೋದಲ್ಲ, ಸರ್ವಾಧಿಕಾರಿ ಯಾವ ಮಟ್ಟಕ್ಕೆ ಆಗ್ತೈತಿ ಅಂದ್ರೆ, ಸರ್ವಾಧಿಕಾರಿ ನಿಮ್ಮ ಹಕ್ಕುಗಳನ್ನ ಸಂಪೂರ್ಣವಾಗಿ ಕಿತ್ತುಕೊಳ್ಳೋದೇನಿದೆಯಲ್ಲ, ನಿಮ್ಮ ಹಕ್ಕುಗಳ ಸಂಪೂರ್ಣವಾಗಿ ಕಿತ್ತುಕೊಳ್ಳೋದೈತಲ್ಲ, ಅದು ನಾನು ಇದನ್ನ ಓದಿ ಸಂದರ್ಭದಾಗ ಹೇಳಾಕ್ತಿದ್ದೆ. ಹಂಗೆ ಅದು ನಿಮ್ಮ ಹಕ್ಕು. ಅದು ನೀವು ಯಾವ್ದಾರೆ ಓಪನ್ ಎಲೆಕ್ಟಿವ್, ನಿಮ್ಮ ಸ್ವ ಇಚ್ಛೆಯಿಂದ ನೀವು ಎಲೆಕ್ಟ್ ಮಾಡ್ಕೋಬಹುದು. ಆ ಹಕ್ಕುಗಳನ್ನ ಕಿತ್ಕೊಂಡ್ರೆ ಅದು ಸರ್ವಾಧಿಕಾರತ್ವ ಅಂತ ಆಗ್ತೈತಿ. ಸರ್ವಾಧಿಕಾರತ್ವನೇ ಬಿಂಬಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ನಾಜಿ ಅನ್ನುವಂಥ ಪಕ್ಷ ಇತ್ತು. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ತತ್ವರಹಿತವಾಗಿರ್ತಕ್ಕಂಥ ಸಿದ್ಧಾಂತಗಳಿದ್ದು, ತತ್ವನೇ ಇರಲಿಲ್ಲ. ನಾ ಅನ್ಕೊಂಡಿದ್ವಿ ಹೆಗಲಿನ ಮತ್ತು ಕಾಂಟೇನ ವಿಚಾರಗಳನ್ನ ತಗೊಂಡ್ ಬಂದಾವ ಅಂತ. ಹೆಗಲಿನ ಕಾಂಟೇನ ವಿಚಾರಗಳನ್ನ ತಗೊಂಡ್ ಬಂದು ಉಳಿದಿದ್ದೆಲ್ಲವನ್ನ ಗಾರಿಗೆ ತೋರ್ತಾನೆ. ಉಳಿದಿದ್ದೆಲ್ಲ ಅಲ್ಲಿ ಬರೇ ಒಂದೇ ತಗೊಂಡ್ ಬರ್ತಾನೆ. ಏನಂದ್ರೆ ರಾಜ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂತ. ಹೌದ್ರಿ, ನಾವು ಮೊದಲು ನಮಗ್ ಇಂಪಾರ್ಟೆನ್ಸ್ ಕೊಡ್ಬೇಕ. ನಾವ ಇಂಪಾರ್ಟೆನ್ಸ್ ಕೊಟ್ರೆ ಸ್ವಾರ್ಥಿ ಅಂತ ಅಂತಾರ ಮತ್ತೊಬ್ರು. ನಾವು ಚಲೋ ಇದ್ರೆ ನಮ್ಮ ಮನೆಯವ್ರನ್ನ ಚಲೋ ನೋಡ್ಕೊಳಕ್ ಬರ್ತೈತಿ. ನಾನು ಆದ್ರೆ ಹೇಳ್ತೀನಿ, ಸರ್ ನನಗೆ ಹುಷಾರಿಲ್ರಿ, ನಾ ಬಿದ್ದೇನ್ರಿ, ಹಂಗಿಂಗಾಗೈತಿ ನೋಡುವ, ಜೀವ ಇಂಪಾರ್ಟೆಂಟ್. ಇದ್ರನ್ನ ಜೀವನ ಇರ್ಲಿಲ್ಲ ಅಂದ್ರೆ ಜೀವನ ತಗೊಂಡ್ ಏನ್ ಮಾಡ್ಕೊಂತಿ? ಎಮ್ಮೆ ತಗೊಂಡೇನೆ ಹೊಚ್ಕೊಂಡ್ ಮಕ್ಕಳದೈತೆ. ನೀ ಚಲೋ ಇರ, ಮೊದಲು ಹೋಗ್ಬಿಡು. ಅದನ್ನ ಎಲ್ಲರಿಗೂ ಹೇಳ್ತದನ, ಕ್ಲಾಸಿಗೆ ಬರ್ಲಾರ್ದವ್ರಿಗೆ, ಉಳಿದವ್ರಿಗೆಲ್ಲರಿಗೆ ಇಲ್ಲ. ಯಾರಿಗೆ ಇಂಪಾರ್ಟೆನ್ಸ್ ಐತೋ ಹೆಲ್ತ್ ಅವರಿಗೆ. ಸುಮ್ಮನೆ ಆರಾಮ್ ತಪ್ಪೈತೆ ಅನ್ನೋರಿಗೆ ಹೇಳ್ತೈತಿ, ಸುಮ್ ತಪ್ಪೈತೆ ಅಂತ ಹೇಳ್ತಿರ್ತಾರ. ಅದಕ್ಕೇನಪ್ಪಾ ಅಂದ್ರೆ ನಾಜಿ ಪಕ್ಷ ಹೇಳೋದೇನು ಅಂತಂದ್ರೆ ಯಾವ ತತ್ವಗಳು ಇರಬಾರ್ದು ಅಂತ. ತತ್ವಗಳ ಪ್ರಚಾರನ ಮಾಡಂಗಿಲ್ಲ, ತತ್ವಗಳದ್ದು ಇದನ್ನೇ ಇಲ್ಲ. ಕಾಂಟೆಂಟ್ ಮತ್ತೆ ಹೆಗಲಿನ ತತ್ವಗಳನ್ನ ಏನಪ್ಪಾ ಅಂದ್ರೆ ದುರುಪಯೋಗ ಪಡಿಸ್ಕೊಂಡು ಅದನ್ನೇ ಪ್ರಚೋದನಕಾರಿಯಾಗಿ ಹೇಳೋದು ಅಂತ. ಅದನ್ನೇ ಪ್ರಚೋದನಕಾರಿಯಾಗಿ ಹೇಳ್ತಕ್ಕಂಥ ಕೆಲಸವನ್ನ ಹಿಟ್ಲರ್ ಮಾಡ್ಕೊಂತಾನ. ಈ ಎಲ್ಲ ತತ್ವಗಳನ್ನ, ನಾಜಿ ಪಕ್ಷದ ತತ್ವಗಳ ಲಕ್ಷಣಗಳ ಮೂಲಕ ಹಿಟ್ಲರ್ ಇಡೀ ಜರ್ಮನಿಯನ್ನ ಯುರೋಪದೊಳಗಷ್ಟೇ ಅಲ್ಲ ಜಗತ್ತಿನೊಳಗ ಒಂದು ಬಲಿಷ್ಠ ರಾಷ್ಟ್ರ ಅಂತ ಗುರುತಿಸುವಂತ ಪ್ರಯತ್ನ ಮಾಡ್ತಾನ. ಅದರ ಸಲುವಾಗಿನೇ ತನ್ನ ಆಡಳಿತವನ್ನ ಆಂತರಿಕವಾಗಿ ಬಲಿಷ್ಠ ಮಾಡ್ಕೊಳ್ಳೋದ್ರ ಸಲುವಾಗಿ ಹಿಟ್ಲರ್ ತನ್ನ ಆಂತರಿಕ ನೀತಿ ಅಂತನೂ ಕರೀತಾರ, ಒಳಾಡಳಿತ ನೀತಿ ಅಂತ ಕರೀತಾರ. ಆ ಒಳಾಡಳಿತ ನೀತಿ ಆಂತರಿಕ ನೀತಿಯನ್ನ ಹೇರಿ ಸುಧಾರಣೆಗಳನ್ನ ಬದಲಾವಣೆಗಳನ್ನ ಮಾಡ್ಕೊಂತಾನ. ಅದಾದ್ಮೇಲೆ ವಿದೇಶಾಂಗ ನೀತಿಯನ್ನ ಹೇರ್ತಾನೆ. ಹೊರಾಡಳಿತ ನೀತಿ ಅಂತನೂ ಕರಿತೀವಿ. ಅದನ್ನೇ ಮುಖ್ಯವಾಗಿ ಏನಪ್ಪಾ ಅಂದ್ರೆ 2ನೇ ಮಹಾಯುದ್ಧಕ್ಕೆ ಕಾರಣ ಆಗ್ತೈತಿ. ಅವನ ಒಳಾಡಳಿತ ಮತ್ತು ಅವನ ವಿದೇಶಾಂಗ ನೀತಿ ಏನಿದೆಯಲ್ಲ ಅದು ನೆಕ್ಸ್ಟ್ ಅವಧಿ ಒಳಗೆ ನೋಡಮಂತ.